ಪ್ರತಿ ವರ್ಷ ಸೆಪ್ಟೆಂಬರ್ 1ರಿಂದ 7ನೇ ತಾರೀಕಿನವರೆಗೆ ರಾಷ್ಟ್ರೀಯ ಪೌಷ್ಟಿಕಾಂಶ ಸಪ್ತಾಹವನ್ನು ಆಚರಿಸಲಾಗುತ್ತದೆ. ಹಾಗಾಗಿ ಮೊದಲನೇದಾಗಿ ಎಲ್ಲರಿಗೂ ರಾಷ್ಟ್ರೀಯ ಪೌಷ್ಟಿಕಾಂಶ ಸಪ್ತಾಹದ ಶುಭಾಶಯಗಳನ್ನು ಕೋರ್ತಾ, ಊಟ ಬಲ್ಲವನಿಗೆ ರೋಗವಿಲ್ಲ ಎಂಬ ಮಾತು ಜನಸಾಮಾನ್ಯರಲ್ಲಿ ಹಾಸುಹೊಕ್ಕಾಗಿದೆ. ಹಾಗಂದ್ರೆ ಊಟದ ಬಗ್ಗೆ ಯಾರಿಗೆ ಹೆಚ್ಚಿನ ಮಾಹಿತಿಯನ್ನ ಇರ್ತದೆ ಅವರಿಗೆ ರೋಗ ಬರೋದಿಲ್ಲ ಅಂತ ಹೇಳುವಂತ ಒಂದು ಮಾತು. ಹಾಗಾದ್ರೆ ನಮ್ಮ ಊಟದಲ್ಲಿ ಏನೇನು ಸೇವನೆಯನ್ನು ಮಾಡಬೇಕು, ಊಟದಲ್ಲಿ ಯಾವ ಯಾವ ಪೌಷ್ಟಿಕಾಂಶಗಳು ಇರಬೇಕು, ಯಾವ ಸಮಯದಲ್ಲಿ ತಿನ್ನಬೇಕು, ಯಾವ ಕಾಲಕ್ಕೆ ಅನುಗುಣವಾಗಿ ಏನೇನನ್ನ ಸೇವನೆ ಮಾಡಬೇಕು ಅಂತ ಹೇಳುವಂತಹ ವಿಚಾರ ಈ ಒಂದು ಮಾತಿನಲ್ಲಿ ಅಡಕವಾಗಿದೆ. ಆಹಾರ ಗೊತ್ತಿರೋರಿಗೆ ರೋಗ ಬರುವುದಿಲ್ಲ ಅಂತ ಹೇಳುವಂತಹ ಮಾತು ಯಾಕಿದೆ ಅಂತ ಹೇಳಿದ್ರೆ, ನಮ್ಮ ಆರೋಗ್ಯವನ್ನ ನಾವು ಸುಧಾರಣೆ ಮಾಡಬೇಕಾದ್ರೆ ಅದಕ್ಕೆ ಆಹಾರದಲ್ಲಿರುವಂತಹ ಪೌಷ್ಟಿಕಾಂಶಗಳು ಒಂದು ಪ್ರಮುಖ ಪಾತ್ರವನ್ನ ವಹಿಸ್ತವೆ. ಸದೃಢ ಆರೋಗ್ಯಕ್ಕಾಗಿ ಸಮತೋಲನಯುಕ್ತವಾದಂತಹ ಆಹಾರ ಸೇವನೆ ಬಹು ಮುಖ್ಯ. ಈ ಸಮತೋಲಿತ ಆಹಾರ ಅಂತ ಹೇಳಿದರೆ ಏನು ಅಂತ ಹೇಳುವಂತಹ ಒಂದು ಮಾತು ಈಗ ಅಥವಾ ಒಂದು ಪ್ರಶ್ನೆ ನಮ್ಮಲ್ಲಿ ಉದ್ಭವ ಆಗ್ತದೆ. ಈ ಸಮತೋಲಿತ ಆಹಾರ ಅಂತ ಹೇಳಿದರೆ ನಮ್ಮ ಆಹಾರದಲ್ಲಿ ನಮ್ಮ ದೇಹಕ್ಕೆ ಬೇಕಾದಂತಹ ಎಲ್ಲ ಪೌಷ್ಟಿಕಾಂಶಗಳ ಯುಕ್ತವಾದಂತಹ ಒಂದು ಆಹಾರ ಏನಿದೆ ಅದನ್ನು ನಾವು ಸಮತೋಲಿತ ಆಹಾರ ಅಂತ ಕರಿತೀವಿ. ಹಾಗಾದ್ರೆ ಈ ಸಮತೋಲಿತ ಆಹಾರದಲ್ಲಿ ಬರುವಂತಹ ಪೌಷ್ಟಿಕಾಂಶಗಳು ಯಾವ್ದ್ಯಾವುದು ಅಂತ ಹೇಳಿದ್ರೆ ಅದರಲ್ಲಿ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್ ಮತ್ತು ಫ್ಯಾಟ್ ಅಥವಾ ಕೊಬ್ಬಿನ ಪದಾರ್ಥ, ಇದರ ಜೊತೆಗೆ ಮೈಕ್ರೋನ್ಯೂಟ್ರಿಯೆಂಟ್ಸ್ಗಳಾದಂತಹ ವಿಟಮಿನ್ಸ್ಗಳು, ಖನಿಜಾಂಶಗಳು ಹಾಗೂ ಲವಣ ಪದಾರ್ಥಗಳು, ಈ ಎಲ್ಲವೂ ಸಹ ನಮ್ಮ ಆಹಾರದಲ್ಲಿರುವಂತಹ ಪೌಷ್ಟಿಕಾಂಶಗಳು. ಈ ಒಂದು ಪೌಷ್ಟಿಕಾಂಶಗಳಲ್ಲಿ ಇರುವಂತಹ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ಫ್ಯಾಟ್ಸ್ ಮತ್ತೆ ವಿಟಮಿನ್ಸ್, ಮಿನರಲ್ಸ್ ಯಾವ ಪ್ರಮಾಣದಲ್ಲಿ ನಮ್ಮ ದೇಹಕ್ಕೆ ಅಗತ್ಯವಿದೆ ಅಂತ ಹೇಳುತ್ತೆ ಅದನ್ನು ನಾವು ಸಮತೋಲಿತ ಆಹಾರ ಅಂತ ಹೇಳಿ ಕರಿತೀವಿ. ಈಗ ಕಾರ್ಬೋಹೈಡ್ರೇಟ್ಸ್ ನ ತಗೊಳ್ಳೋದಾದ್ರೆ ಇದು ಏಕದಳ ಧಾನ್ಯಗಳಾದಂತಹ ಅಕ್ಕಿ, ಗೋಧಿ, ರಾಗಿ ಹಾಗೂ ಜೋಳದಂತಹ ಪದಾರ್ಥಗಳಲ್ಲಿ ಹೆಚ್ಚಾಗಿ ಕಾಣ್ತೀವಿ. ಅದೇ ನಾವು ಪ್ರೋಟೀನ್ ಅಂಶ ಅಂತ ನೋಡಿದರೆ ಅದು ಕಾಳುಗಳು, ಬೇಳೆಕಾಳುಗಳಲ್ಲಿ ಹೆಚ್ಚಾಗಿ ಕಾಣುತ್ತೆ. ಹಾಗೆ ಕೊಬ್ಬಿನ ಪದಾರ್ಥಗಳು ನಮ್ಮ ಎಣ್ಣೆಕಾಳು ಉತ್ಪಾದನೆ ಮಾಡುವಂತಹ ಕಾಳುಗಳಲ್ಲಿ ಅಥವಾ ಹಾಲಿನ ಪದಾರ್ಥಗಳಾದಂತಹ ಬೆಣ್ಣೆ, ತುಪ್ಪ ಮತ್ತು ಎಣ್ಣೆಯ ಪದಾರ್ಥಗಳಲ್ಲಿ ಇದು ಹೆಚ್ಚಾಗಿ ಕಂಡುಬರ್ತದೆ. ಹಾಗೆ ನಾವು ವಿಟಮಿನ್ಸ್ ಗಳನ್ನ ನೋಡೋದಾದ್ರೆ ಒಂದು ವಿಟಮಿನ್ ಸಿ ಅಂತ ಏನ್ ಕರಿತೀವಿ, ಇದು ಸಿಟ್ರಸ್ ಫ್ರೂಟ್ಸ್ ಅಂದ್ರೆ ನಿಂಬೆಹಣ್ಣು ಅಥವಾ ಕಿತ್ಲೆ ಹಣ್ಣು, ಮೋಸಂಬಿಗಳಲ್ಲಿ ಹೆಚ್ಚಾಗಿ ಕಾಣುತ್ತೆ. ವಿಟಮಿನ್ ಎ ಕ್ಯಾರೆಟಿನಲ್ಲಿ ಹೆಚ್ಚಾಗಿ ಇರ್ತದೆ. ಅದೇ ರೀತಿ ನಮ್ಮ ಕಬ್ಬಿಣ ಅಂಶದ ಒಂದು ಭಾಗ ನಮ್ಮ ಕರಿಬೇವಿನ ಸೊಪ್ಪಿನಲ್ಲಿ ಹೆಚ್ಚಾಗಿ ಕಾಣುತ್ತೆ. ಹಾಗೆ ಹಾಲು ಮತ್ತು ಹಾಲಿನ ಪದಾರ್ಥಗಳಲ್ಲಿ ಕ್ಯಾಲ್ಸಿಯಂ ಅಂಶ ಹೆಚ್ಚಾಗಿ ಇರ್ತದೆ. ಸೊ ಹಾಗೆ ನಮ್ಮ ಆಹಾರದಲ್ಲಿ ಯಾವ ಯಾವ ಪದಾರ್ಥಗಳಲ್ಲಿ ಯಾವ ಯಾವ ಖನಿಜ ಪದಾರ್ಥಗಳು ಅಥವಾ ಯಾವ ಯಾವ ಪೌಷ್ಟಿಕಾಂಶಗಳು ಇದೆ ಅಂತ ತಿಳ್ಕೊಂಡ್ರೆ ನಾವು ಸಮತೋಲಿತ ಆಹಾರವನ್ನ ನಾವು ಮೇಂಟೈನ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಈಗ ಒಂದು ಉದಾಹರಣೆ ಹೇಳೋದಾದ್ರೆ ರಕ್ತಹೀನತೆ ಅಥವಾ ಅನೀಮಿಯಾ ಬರುವ ಕಾರಣವನ್ನ ನೋಡಿದಾಗ ಮುಖ್ಯವಾಗಿ ಪೌಷ್ಟಿಕಾಂಶದ ಕೊರತೆಯಿಂದ ಉಂಟಾಗುವಂತಹ ಒಂದು ರಕ್ತಹೀನತೆ ಅಂತ ಇದೆ. ಅದನ್ನ ನ್ಯೂಟ್ರಿಷನಲ್ ಅನಿಮಿಯಾ ಅಂತ ಕರಿತೀವಿ. ಅಂದ್ರೆ ಈಗ ಕೆಂಪು ರಕ್ತಕಣ ಅಥವಾ ಹಿಮೋಗ್ಲೋಬಿನ್ ಉತ್ಪಾದನೆಯಾಗಲಿಕ್ಕೆ ಮುಖ್ಯವಾಗಿ ಪ್ರೋಟೀನ್ ಅಥವಾ ಅಮೈನೋ ಆಸಿಡ್ಸ್ ಜೊತೆಗೆ ಕಬ್ಬಿಣದ ಅಂಶದ ಬೇಕು. ಇದರ ಜೊತೆಗೆ ಮೈಕ್ರೋನ್ಯೂಟ್ರಿಯೆಂಟ್ಸ್ಗಳಾದಂತಹ ಕಾಪರ್, ಕೋಬಾಲ್ಟ್, ಮೆಗ್ನೀಷಿಯಂ, ಜಿಂಕ್ ಮತ್ತೆ ವಿಟಮಿನ್ ಬಿ3, ವಿಟಮಿನ್ ಬಿ6 ಮತ್ತು ಬಿ12 ಇವುಗಳ ಅವಶ್ಯಕತೆ ಇರ್ತದೆ. ಇದು ಯಾವಾಗ ನಮ್ಮ ದೇಹದಲ್ಲಿ ಸರಿಯಾಗಿ ಪ್ರಮಾಣದಲ್ಲಿ ಸಿಗ್ತದೆ ಆಗ ರಕ್ತಹೀನತೆಯ ಕೊರತೆ ಬರುವಂತಹ ಸಾಧ್ಯತೆಗಳು ಕಮ್ಮಿಯಾಗಿ ಇರುತ್ತೆ. ಹಾಗಾಗಿ ಪ್ರತಿಯೊಬ್ಬ ಮನುಷ್ಯನು ಸಮತೋಲಿತ ಆಹಾರವನ್ನ ಸೇವನೆ ಮಾಡೋದ್ರಿಂದ ಸದೃಢ ಆರೋಗ್ಯವನ್ನ ಪಡ್ಕೊಳ್ಬಹುದು. ಅದರ ಮುಖೇನ ದೀರ್ಘಾಯುಷ್ಯವನ್ನ ಪಡೀಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಕೇವಲ ಒಂದೇ ವಿಧವಾದಂತಹ ಪದಾರ್ಥಗಳನ್ನ ಸೇವನೆ ಮಾಡೋದನ್ನ ಬಿಟ್ಟು ಎಲ್ಲ ವಿಧವಾದಂತಹ ಅಂದ್ರೆ ಷಡ್ರಸಯುಕ್ತವಾದಂತಹ ಆಹಾರವನ್ನ ನಾವು ಸೇವನೆ ಮಾಡ್ತಾ ಆ ಕಾಲಕ್ಕೆ ತಕ್ಕಂತೆ ಸಿಗುವಂತಹ ಆಹಾರ ಪದಾರ್ಥಗಳು ಹಾಗೂ ಎಲ್ಲ ವಿಧವಾದಂತಹ ಪದಾರ್ಥಗಳನ್ನ ಸೇವನೆ ಮಾಡೋದಕ್ಕೆ ನಾವು ಪ್ರಾರಂಭಿಸೋದ್ರಿಂದ ನಮ್ಮಲ್ಲಿ ಸಮತೋಲಿತ ಆಹಾರವು ಲಭ್ಯ ಆಗಿ ಅದಕ್ಕೆ ಬೇಕಾದಂತಹ ಪೌಷ್ಟಿಕಾಂಶಗಳು ದೊರೆತು ಸದೃಢ ಆರೋಗ್ಯವನ್ನ ಕಾಪಾಡಿಕೊಳ್ಳಬಹುದು. ಹಾಗಾಗಿ ಪ್ರತಿಯೊಬ್ಬರೂ ಸಮತೋಲಿತ ಆಹಾರವನ್ನ ಸೇವಿಸಿ ತಮ್ಮ ಆರೋಗ್ಯವನ್ನ ವೃದ್ಧಿಸಿಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಸರಣಿಯ ಈ ಕಾರ್ಯಕ್ರಮದಲ್ಲಿ ನಾವು ಆಹಾರದಲ್ಲಿ ಸೊಪ್ಪಿನ ಮಹತ್ವದ ಬಗ್ಗೆ ತಿಳಿದುಕೊಳ್ಳೋಣ. ನಾವು ದಿನನಿತ್ಯ ಸೇವನೆ ಮಾಡಲು ಆಹಾರದಲ್ಲಿ ಸೊಪ್ಪನ್ನ ಬಳಸುವುದು ಅತ್ಯಂತ ಉಪಯುಕ್ತ. ಸೊಪ್ಪು ಅತ್ಯಂತ ಪೌಷ್ಟಿಕದಾಯಕ ಹಾಗೂ ಆರೋಗ್ಯಕಾರಕ. ದಿನನಿತ್ಯ ನಾವು ಆಹಾರದಲ್ಲಿ 40 ಗ್ರಾಂನಷ್ಟು
ಸೊಪ್ಪನ್ನು ಬಳಸುವುದು ಅತ್ಯಂತ ಉಪಯುಕ್ತ. ನಾವೀಗ ಒಂದೊಂದೇ ಸೊಪ್ಪಿನ ಬಗ್ಗೆ ವಿಶದವಾಗಿ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಮೊದಲಿಗೆ ನುಗ್ಗೆ ಸೊಪ್ಪು. ನುಗ್ಗೆ ಸೊಪ್ಪು ನಮ್ಮ ತೋಟದಲ್ಲಿ ಸಾಮಾನ್ಯವಾಗಿ ಬೆಳೆಯುವಂತಹ ಒಂದು ಚಿಕ್ಕ ಚಿಕ್ಕ ಎಲೆಗಳು ಉಳ್ಳಂತಹ ಒಂದು ಸೊಪ್ಪು. ಇದರಲ್ಲಿ ಸಾಮಾನ್ಯವಾಗಿ ಕಬ್ಬಿಣದ ಅಂಶ ಹಾಗೂ ನಾರಿನ ಅಂಶ ಫೈಬರ್ ಹೆಚ್ಚಾಗಿ ಇರುತ್ತದೆ. ಅದೇ ರೀತಿ ವಿಟಮಿನ್ ಎ, B1, B6 ಹಾಗೂ ಸಿ ಅಂಶ ಕಾಣಿಸಿಕೊಳ್ಳುತ್ತದೆ. ಇದರಿಂದ ಇದನ್ನು ನಾವು ಸಾಮಾನ್ಯವಾಗಿ ರಕ್ತಹೀನತೆ, ಮಲಬದ್ಧತೆ ಹಾಗೂ ರಕ್ತದಲ್ಲಿ ಸಕ್ಕರೆಯ ಅಂಶವನ್ನು ಕಡಿಮೆ ಮಾಡಲು, ಅದೇ ರೀತಿ ರಕ್ತದ ಒತ್ತಡವನ್ನು ಕಡಿಮೆ ಮಾಡಲು ನಾವು ನುಗ್ಗೆ ಸೊಪ್ಪನ್ನು ನಾವು ಸಾಮಾನ್ಯವಾಗಿ ಬಳಸ್ಕೋಬಹುದು. ನಂತರ ನಾವು ನೋಡುವುದಾದ್ರೆ ಬಸಳೆ ಸೊಪ್ಪು. ಬಸಳೆ ಸೊಪ್ಪು ನಮ್ಮ ಮನೆ ಅಂಗಳದಲ್ಲಿ ಸಾಮಾನ್ಯವಾಗಿ ಬೆಳೆಯುವಂತಹ ಒಂದು ಸೊಪ್ಪು. ಇದು ಹೆಚ್ಚಿನ ಪೌಷ್ಟಿಕದಾಯಕವಾದಂತಹ ಒಂದು ಸೊಪ್ಪು. ಇದರಲ್ಲಿ ವಿಟಮಿನ್ ಎ, ಸಿ, ಐರನ್, ಕ್ಯಾಲ್ಸಿಯಂ ಅಂಶ ಹೆಚ್ಚಾಗಿ ಕಾಣಿಸಿಕೊಳ್ತದೆ. ಇದರಲ್ಲಿ ಇನ್ನೊಂದು ಮ್ಯೂಸಿಲೇಜಿನಸ್ ಪಾರ್ಟ್ ಅಂತ ಒಂದು ಇದೆ, ಅದು ಲೋಳೆ ಅಂತಹ ಒಂದು ಪದಾರ್ಥ. ಇದರಿಂದ ನಾವು ಬಳಸುವುದರಿಂದ ಜೀರ್ಣಾಂಗದ ಒಂದು ಉರಿಯೂತ, ಕರುಳಿನ ಹುಣ್ಣು ಹಾಗೂ ಮೂಳೆಗಳನ್ನು ಬಲಪಡಿಸಲು ಇದು ಅತ್ಯಂತ ಉಪಯುಕ್ತ. ಅದೇ ರೀತಿ ಇದು ತಾಯಂದಿರಲ್ಲಿ ಎದೆ ಹಾಲನ್ನು ಹೆಚ್ಚಿಸಲು, ಎದೆ ಹಾಲು ಉಣಿಸುವಂತಹ ತಾಯಂದಿರಲ್ಲೂ ಇದು ಅತ್ಯಂತ ಉಪಯುಕ್ತ. ನಂತರ ನೋಡುವುದಾದ್ರೆ ಪಾಲಕ್ ಸೊಪ್ಪು. ಪಾಲಕ್ ಸೊಪ್ಪನ್ನು ನಾವು ಸಾಮಾನ್ಯವಾಗಿ ಪಾಲಕ್ ಪನ್ನೀರ್, ಪಾಲಕ್ ರೊಟ್ಟಿ ಹಾಗೂ ಪಾಲಕ್ ಸಾಂಬಾರ್ನಲ್ಲಿ ನಾವು ಬಳಸ್ಕೊಳ್ತೇವೆ. ಇದರಲ್ಲಿ ಮುಖ್ಯವಾಗಿ ವಿಟಮಿನ್ ಎ, B9, ಸಿ, ಕೆ ಐರನ್, ಕ್ಯಾಲ್ಸಿಯಂ ಇತ್ಯಾದಿ ಅಂಶಗಳು ಒಳಗೊಂಡಿರುತ್ತದೆ. ಇದು ನಾವು ತ್ವಚೆಯ ಆರೋಗ್ಯವನ್ನು ಕಾಪಾಡಲು, ಮೂಳೆ ಹಾಗೂ ಕೂದಲಿನ ಸಮಸ್ಯೆಯಲ್ಲಿ, ಅದೇ ರೀತಿ ರಕ್ತದಲ್ಲಿ ಸಕ್ಕರೆಯ ಅಂಶವನ್ನು ನಿಯಂತ್ರಣ ಮಾಡಲು ಪಾಲಕ್ ಸೊಪ್ಪನ್ನು ನಾವು ಬಳಸ್ಕೋಬಹುದು. ಅದೇ ರೀತಿ ಪಾಲಕ್ ಸೊಪ್ಪನ್ನು ನಾವು ಗರ್ಭಿಣಿಯರಲ್ಲೂ ಸಹ ಯಾವುದೇ ಅಡೆತಡೆ ಇಲ್ಲದೆ ಉಪಯೋಗಿಸ್ಕೋಬಹುದು. ಮುಂದೆ ನೋಡುವುದಾದ್ರೆ ಮೆಂತ್ಯ ಸೊಪ್ಪು. ಮೆಂತ್ಯ ಸೊಪ್ಪು ಇದು ಒಂದು ಅತ್ಯಂತ ಉಪಯುಕ್ತವಾದಂತಹ ಒಂದು ಸೊಪ್ಪು. ಇದರಲ್ಲಿ ಹೇರಳ ಪ್ರಮಾಣದಲ್ಲಿ ವಿಟಮಿನ್ ಎ, ಬಿ, ಸಿ, ಕೆ, ಐರನ್ ಹಾಗೂ ಜಿಂಕ್ನ ಅಂಶ ಕಾಣಿಸಿಕೊಳ್ತದೆ. ಇದನ್ನು ನಾವು ಸಾಮಾನ್ಯವಾಗಿ ಮೆಂತ್ಯ ಸೊಪ್ಪಿನ ಸಾರು, ತಂಬಳಿ ಹಾಗೂ ರೊಟ್ಟಿ ಮಾಡಲು ನಾವು ಉಪಯೋಗಿಸ್ತೇವೆ. ಇದರಲ್ಲಿ ಮುಖ್ಯವಾಗಿ ನಾವು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಹಾಗೂ ದೇಹದ ತೂಕವನ್ನು ಕಡಿಮೆ ಮಾಡಲು, ಅಜೀರ್ಣದಂತಹ ಸಮಸ್ಯೆಯಲ್ಲಿ, ಮೂಳೆಗಳ ಸಮಸ್ಯೆಯಲ್ಲಿ, ರಕ್ತದಲ್ಲಿನ ಸಕ್ಕರೆಯ ಅಂಶವನ್ನು ಕಡಿಮೆ ಮಾಡಲು ನಾವು ಮೆಂತ್ಯ ಸೊಪ್ಪನ್ನು ನಾವು ನಿತ್ಯ ಬಳಸ್ಕೋಬಹುದು. ಮುಂದೆ ನೋಡುವುದಾದ್ರೆ ಕರಿಬೇವಿನ ಸೊಪ್ಪು. ಕರಿಬೇವಿನ ಸೊಪ್ಪು ನಾವು ನಿತ್ಯ ಉಪಯೋಗಿಸುವಂತಹ ಒಂದು ಸೊಪ್ಪು. ಇದರಲ್ಲಿ ಹೇರಳ ಪ್ರಮಾಣದಲ್ಲಿ ಕಬ್ಬಿಣದ ಅಂಶ, ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಹಾಗೂ ಇತರ ಜೀವತತ್ವಗಳು ಅಡಗಿರುತ್ತವೆ. ಇದನ್ನು ನಾವು ಪ್ಲೇಟಿನ ಸೈಡಲ್ಲಿ ಇಟ್ಟು ದಿವಸ ನಾವು ಎಸೆಯುವುದರ ಬದಲು ಅದನ್ನು ಸೇವನೆ ಮಾಡುವುದರಿಂದ ನಾವು ರಕ್ತಹೀನತೆ, ಬೊಜ್ಜಿನ ಸಮಸ್ಯೆ, ಅಜೀರ್ಣದಂತಹ ಸಮಸ್ಯೆ, ರಕ್ತದಲ್ಲಿನ ಸಕ್ಕರೆಯ ಪ್ರಮಾಣವನ್ನು ನಿಯಂತ್ರಿಸಲು ಇದು ಅತ್ಯಂತ ಉಪಯುಕ್ತವಾದಂತಹ ಒಂದು ಸೊಪ್ಪು. ಅದೇ ರೀತಿ ಕೂದಲು ಉದುರುವಿಕೆಯನ್ನು ಸಹ ತಡೆಗಟ್ಟುವಂತಹ ಒಂದು ಸೊಪ್ಪು. ಅದೇ ರೀತಿ ಕೊನೆಯದಾಗಿ ನಾವು ನೋಡುವುದಾದ್ರೆ ಒಂದೆಲಗ ಸೊಪ್ಪು ಅಥವಾ ಬ್ರಾಹ್ಮಿ ಸೊಪ್ಪು. ಒಂದೆಲಗ ಸೊಪ್ಪು ಇದು ಸಾಮಾನ್ಯವಾಗಿ ನೀರಿನ ಪ್ರದೇಶದಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುವಂತಹ ಒಂದು ಚಿಕ್ಕ ಸೊಪ್ಪು. ಇದನ್ನು ನಾವು ಚಟ್ನಿ ಅಥವಾ ಪಲ್ಯದ ರೂಪದಲ್ಲಿ ನಾವು ಬಳಸ್ಕೋಬಹುದು. ಇದು ನಮ್ಮ ನೆನಪಿನ ಶಕ್ತಿ ಅಥವಾ ಮೆದುಳಿನ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುವಂತಹ ಒಂದು ಸೊಪ್ಪು. ಮುಖ್ಯವಾಗಿ ಇದನ್ನು ನಾವು ನಿತ್ಯ ಸೇವನೆ ಮಾಡುವುದರಿಂದ ಆಲ್ಝೀಮರ್ಸ್ ಅಥವಾ ಡಿಮೆನ್ಷಿಯಾ, ವೃದ್ಧರಲ್ಲಿ ಸಾಮಾನ್ಯವಾಗಿ ಮರವಿನ ಸಮಸ್ಯೆಯನ್ನು ಕಾಣಿಸುತ್ತೆ, ಅದನ್ನು ನಾವು ಬಾರದಂತೆ ತಡೆಗಟ್ಟಬಹುದು. ಅದೇ ರೀತಿ ಮಕ್ಕಳಲ್ಲಿ ಬುದ್ಧಿಯ ಬೆಳವಣಿಗೆ ಹಾಗೂ ನೆನಪಿನ ಶಕ್ತಿಯನ್ನು ಹೆಚ್ಚಿಸಲು, ಓದಿನಲ್ಲಿ ಹೆಚ್ಚು ಆಸಕ್ತಿಯನ್ನು ಬರಲು ಈ ಸೊಪ್ಪನ್ನು ನಾವು ಬಳಸ್ಕೋಬಹುದು. ಅದೇ ರೀತಿ ಮೂಲಂಗಿ ಸೊಪ್ಪು. ಮೂಲಂಗಿ ಸೊಪ್ಪು ಸಾಮಾನ್ಯವಾಗಿ ನಾವು ನಿತ್ಯ ಉಪಯೋಗಿಸುವಂತಹ ಒಂದು ಸೊಪ್ಪು. ಇದು ನಾವು ಅಜೀರ್ಣದಂತಹ ಸಮಸ್ಯೆ, ಮೂಲವ್ಯಾಧಿ, ಕಾಮಾಲೆ, ಆಮವಾತ ಇಂತಹ ಸಮಸ್ಯೆ ಇದೆ ಹಾಗೂ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ನಾವು ಸಾಮಾನ್ಯವಾಗಿ ಇದನ್ನು ಉಪಯೋಗಿಸ್ಕೋಬಹುದು. ದಿನನಿತ್ಯ ನಾವು ಜಂಕ್ ಫುಡ್ ಅಥವಾ ಫಾಸ್ಟ್ ಫುಡ್ಗಳ ಮೊರೆ ಹೋಗುವುದರಿಂದ ಈ ಸೊಪ್ಪನ್ನು ನಾವು ಬಳಸುವುದು ಅತ್ಯಂತ ಆರೋಗ್ಯಕರ ಹಾಗೂ ನಾವು ನಮ್ಮ
ಮುಂದೆ ರೋಗಗಳನ್ನು ಬಾರದಂತೆ ತಡೆಗಟ್ಟಬಹುದು. ಅದೇ ರೀತಿ ಶರೀರಕ್ಕೆ ಬೇಕಾದಂತಹ ಪೌಷ್ಟಿಕಾಂಶವನ್ನ ಈ ಸೊಪ್ಪಿನಿಂದ ನಾವು ಒದಗಿಸಬಹುದು. ಆದ್ರಿಂದ ನಾವು ನಿತ್ಯವೂ ಕನಿಷ್ಠ ಪಕ್ಷ ಒಂದು 40 ಗ್ರಾಂನಷ್ಟಾದರೂ ಸೊಪ್ಪನ್ನ ಸೇವನೆ ಮಾಡುವುದು ಅತ್ಯಂತ ಉಪಯುಕ್ತ. ಆಹಾರದಲ್ಲಿ ಧಾನ್ಯಗಳ ಮಹತ್ವ. ವೀಕ್ಷಕರೇ, ನಾವು ನಮ್ಮ ಆಹಾರವನ್ನು ಗಮನಿಸಿದಾಗ ನಮ್ಮ ಆಹಾರವೆಲ್ಲ ಧಾನ್ಯಗಳಿಂದಲೇ ಕೂಡಿದೆ. ನಮಗೆಲ್ಲ ತಿಳಿದಿರುವಂತೆ ನಮ್ಮ ಆಹಾರದ ಪ್ರಮುಖ ಭಾಗ ಅಕ್ಕಿ, ರಾಗಿ, ಗೋಧಿ, ಬೇಳೆಕಾಳುಗಳು, ಕಡಲೆ ಬೀಜ ಈ ರೀತಿಗಳಿಂದ ಹೆಚ್ಚಿನ ಆಹಾರವು ಹೊಂದಿರುತ್ತದೆ. ಎಲ್ಲರಿಗೂ ತಿಳಿದಿರುವಂತೆ ಧಾನ್ಯಗಳಲ್ಲಿ 2 ವಿಧ. ಮೊದಲನೇದು ಏಕದಳ ಧಾನ್ಯಗಳು, ಇವುಗಳನ್ನ ಸಿರಿಲ್ಸ್ ಅಥವಾ ಮೊನೊಕೊಟಿಲಿಟನ್ಸ್ ಎಂದು ಕರೆದರೆ. ಎರಡನೇದು ದ್ವಿದಳ ಧಾನ್ಯಗಳು, ಅಂದ್ರೆ ಡೈಕೋಟಿಲಿಟನ್ಸ್ ಅಥವಾ ಪಲ್ಸಸ್ ಎಂದು ಕೂಡ ಕರೆಯುತ್ತಾರೆ. ಏಕದಳ ಧಾನ್ಯಗಳು ಅದು ಕಾರ್ಬೋಹೈಡ್ರೇಟ್ ಅಥವಾ ಶರ್ಕರ ಪಿಷ್ಟಗಳ ಅಂಶಗಳನ್ನು ಹೆಚ್ಚಾಗಿ ಹೊಂದಿರುತ್ತವೆ. ದ್ವಿದಳ ಧಾನ್ಯಗಳು ಪ್ರೋಟೀನ್ ಇವುಗಳನ್ನ ಹೆಚ್ಚಾಗಿ ಹೊಂದಿರುತ್ತವೆ. ಅಲ್ಲದೆ ಈ 2 ಧಾನ್ಯಗಳಲ್ಲಿ ಜೀವಸತ್ವಗಳು ಅಂದ್ರೆ ವೈಟಮಿನ್ಸ್, ನಾರಿನ ಅಂಶ ಅಂತಂದ್ರೆ ಫೈಬರ್ಸ್ ಮತ್ತೆ ಲವಣಗಳು ಮಿನರಲ್ಸ್ ಖನಿಜಾಂಶಗಳು ಹೆಚ್ಚಾಗಿ ಇರುತ್ತವೆ. ನಾವು ನಮ್ಮ ಆಹಾರ ಪಚನ ಕ್ರಿಯೆಯನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಈ ಕಾರ್ಬೋಹೈಡ್ರೇಟ್ ಹೆಚ್ಚಾಗಿ ಹೊಂದಿರುವಂತಹ ಏಕದಳ ಧಾನ್ಯಗಳು ಆಹಾರ ಪಚನೆಯಾದ ನಂತರ ಗ್ಲೂಕೋಸ್ ಆಗಿ ಮಾರ್ಪಾಟನ್ನು ಹೊಂದುತ್ತವೆ. ಹಾಗೂ ಈ ಡೈಕೋಟಿಲಿಡನ್ಸ್ ಅಂದ್ರೆ ಪ್ರೋಟೀನ್ ಅಂಶವನ್ನು ಹೆಚ್ಚಾಗಿ ಹೊಂದಿರುವಂತಹ ಆಹಾರ ಪದಾರ್ಥಗಳು ಅಮೈನೋ ಆಸಿಡ್ಸ್ ಆಗಿ ಮಾರ್ಪಾಟನ್ನು ಹೊಂದುತ್ತವೆ. ಕಾರ್ಬೋಹೈಡ್ರೇಟ್ಗಳ ಕೆಲಸ ಏನಪ್ಪಾ ಅಂತಂದ್ರೆ ಅವು ನಮ್ಮ ಶರೀರಕ್ಕೆ ಬೇಕಾದಂತಹ ಶಕ್ತಿಯನ್ನ ಒದಗಿಸುವಂತ ಒಂದು ಕೆಲಸವನ್ನ ಮಾಡುತ್ತೆ. ಮತ್ತೆ ಈ ಪ್ರೋಟೀನ್ಗಳು ಶರೀರದ ಸವಕಳಿಯನ್ನು ತಡೆದು ಮತ್ತೆ ಶರೀರದ ಪುನರ್ ನಿರ್ಮಾಣಕ್ಕೆ ಬೇಕಾಗುವಂತಹ ಅಮೈನೋ ಆಸಿಡ್ಗಳನ್ನ ಕೊಡುವಲ್ಲಿ ನಮಗೆ ಸಹಾಯ ಮಾಡುತ್ತೆ. ಕೆಲವೊಂದು ಧಾನ್ಯಗಳನ್ನ ನಾವು ಸೂಕ್ಷ್ಮವಾಗಿ ದಿನಬಳಕೆಯ ಧಾನ್ಯಗಳನ್ನ ಗಮನಿಸೋದಾದ್ರೆ ರಾಗಿಯಲ್ಲಿ ಕಬ್ಬಿಣ ಅಂಶ ಮತ್ತು ಖನಿಜಾಂಶಗಳು ಹೆಚ್ಚಿನ ಪ್ರಮಾಣದಲ್ಲಿ ನಮಗೆ ಸಿಗುತ್ತವೆ. ಗೋಧಿಯಲ್ಲಿ ನಾರಿನ ಅಂಶ ಮತ್ತು ಜೀವಸತ್ವದ ಅಂಶಗಳು ನಮಗೆ ಹೆಚ್ಚಿನ ಪ್ರಮಾಣದಲ್ಲಿ ದೊರಕುತ್ತವೆ. ಇನ್ನು ಹೊಟ್ಟನ್ನು ತೆಗೆಯದೇ ಇರುವಂತಹ ಕುಸುಗುಲ ಅಕ್ಕಿ, ಇವುಗಳಲ್ಲಿ ಕೂಡ ನಾರಿನ ಅಂಶ ಮತ್ತು ಜೀವಸತ್ವಗಳು ತುಂಬಾ ವಿಶೇಷವಾಗಿ ನಮಗೆ ಸಿಗುತ್ತವೆ. ಜೋಳ, ಉತ್ತರ ಕರ್ನಾಟಕ ಭಾಗದಲ್ಲಿ ಹೆಚ್ಚಾಗಿ ಜೋಳವನ್ನು ಉಪಯೋಗಿಸುತ್ತಾರೆ. ಇವುಗಳು ಕೂಡ ಶರೀರಕ್ಕೆ ಸ್ಥೌಲ್ಯತೆಯನ್ನು ಕೊಡದಂತೆ ಮತ್ತು ಶರೀರಕ್ಕೆ ಸಾತ್ಮ್ಯವಾಗುವಂತ ಅಂತಂದ್ರೆ ಒಂದಾಗುವಂತ ಧಾನ್ಯಗಳಲ್ಲಿ ಒಂದಾಗಿದೆ. ಇನ್ನು ಸಿರಿಧಾನ್ಯಗಳು ಎಂಬ ಗುಂಪಿಗೆ ಸೇರಿಸಬಹುದಂತ ಧಾನ್ಯಗಳಾದ ಊದಲು, ಸಾಮೆ, ಸಜ್ಜೆ, ನವಣೆ ಈ ರೀತಿಯಾದಂತ ಧಾನ್ಯಗಳು ಶರೀರಕ್ಕೆ ಬೇಕಾಗುವಂತ ಪೋಷಕಾಂಶಗಳನ್ನು ಕೊಡುವುದರ ಜೊತೆಗೆ ಅವು ಯಾವುದೇ ತರಹದ ಹಾನಿಯನ್ನ ಉಂಟು ಮಾಡುವುದಿಲ್ಲ. ಇವು ವಿಶೇಷವಾಗಿ ಪ್ರಮೇಹ ಅಂತಂದ್ರೆ ಯಾರು ಡಯಾಬಿಟಿಸ್ ಅಥವಾ ಕಾರ್ಡಿಯಾಕ್ ಡಿಸೀಸಸ್ ಅಂತಂದ್ರೆ ಹೃದಯ ಸಂಬಂಧಿ ಕಾಯಿಲೆಗಳಿಂದ ಬಳಲ್ತಾ ಇರ್ತಾರೋ ಅಂತವರಲ್ಲಿ ವಿಶೇಷವಾದ ಪಥ್ಯವಾಗಿದೆ. ಇವುಗಳನ್ನು ಅವರು ದಿನನಿತ್ಯದ ಬಳಕೆಯಲ್ಲಿ ಅಂದರೆ ಉಪ್ಪಿಟ್ಟು ಅಥವಾ ಗಂಜಿ ಈ ರೀತಿಯಾದಂತಹ ವಿಶೇಷ ರೂಪಗಳಲ್ಲಿ ಕೂಡ ಅದನ್ನ ಬಳಸ್ಕೊಳ್ಬಹುದು. ಇನ್ನು ದ್ವಿದಳ ಧಾನ್ಯಗಳು ಅಂತಂದ್ರೆ ಮುದ್ಗ ಅಂತಂದ್ರೆ ಹೆಸರು ಕಾಳು, ಬೇಳೆ ಈ ರೀತಿಯಾದಂಥ ಧಾನ್ಯಗಳನ್ನ ನಾವು ಗಮನಿಸಿದಾಗ ಇವು ಪ್ರೋಟೀನ್ಗಳ ಆಗರವಾಗಿದೆ. ಈ ಪ್ರೋಟೀನ್ಗಳು ಮೊದಲೇ ತಿಳಿಸಿದಂತೆ ಶರೀರದ ಸವಕಳಿಯನ್ನ ಮಾಂಸದ ಖಂಡಗಳ ಸವಕಳಿಯನ್ನ ತಡೆದು ಅವರ ಪುನರ್ ನಿರ್ಮಾಣಕ್ಕೆ ಸಹಾಯ ಮಾಡುವಂತ ಅಂಶಗಳಾಗಿದ್ದಾವೆ. ಇದೇ ರೀತಿಯಾಗಿ ಜಿಡ್ಡಿನಂಶಗಳಿಂದ ಕೂಡಿದ ಕಾಳುಗಳು ಅಂತಂದ್ರೆ ಕಡಲೆಕಾಳು, ಎಳ್ಳು ಇತ್ಯಾದಿಗಳು ಈ ರೀತಿಗಳನ್ನು ನಾವು ಸೇವನೆ ಮಾಡುವುದು ತುಂಬಾ ಮುಖ್ಯ. ಯಾಕಂದ್ರೆ ಇವು ಶರೀರಕ್ಕೆ ಬೇಕಾದಂತ ಕನಿಷ್ಠ ಜಿಡ್ಡಿನ ಅಂಶವನ್ನ ಕೊಡುವಂತ ಧಾನ್ಯಗಳಾಗಿದ್ದಾವೆ. ಇವು ಶರೀರದ ಒಣಗುವಿಕೆ ಅಂದ್ರೆ ಡಿಹೈಡ್ರೇಷನ್ ಮತ್ತೆ ಡಿಜನರೇಷನ್ ಅನ್ನ ತಡೆಯುವಂತ ಧಾನ್ಯಗಳಾಗಿದ್ದಾವೆ. ಮತ್ತೆ ಇದು ಎಷ್ಟು ಅಂಶಗಳನ್ನ ಒಳಗೊಂಡಿದೆ ಅಂತಂದ್ರೆ ಕಡಲೆ ಬೀಜವನ್ನ ಬಡವರ ಬಾದಾಮಿ ಅಂತ ಕರೆಯೋದನ್ನು ಕೂಡ ನಾವು ನೋಡಬಹುದು. ನಮ್ಮ ಆಹಾರ ಪದ್ಧತಿಯನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ 90% ಇದರಲ್ಲಿ ಈ ಧಾನ್ಯಗಳೇ ಇರುತ್ತವೆ. ಅಂತಂದ್ರೆ ಅದು ಅನ್ನ ಸಾರು, ಬೇಳೆ ಸಾರು ಆಗಿರಬಹುದು ಅಥವಾ ಬಾತ್ ಅಥವಾ ಇನ್ನೇನಾದ್ರೂ ಮಾಡಿದಾಗ ಈ ಧಾನ್ಯಗಳು ಏಕದಳ ದ್ವಿದಳ ಧಾನ್ಯಗಳ ಒಂದು ಸಮ್ಮಿಶ್ರಣವೇ ಆಗಿರುತ್ತೆ. ಸೊ ಆದ್ದರಿಂದ ಇವುಗಳ ಪ್ರಯೋಜನವನ್ನ ಅರಿತು ನಾವು ಉಪಯೋಗಿಸೋದ್ರಿಂದ ಇನ್ನ ಹೆಚ್ಚಿನ ಉಪಯೋಗವನ್ನ ನಾವು ಪಡ್ಕೊಳ್ಬಹುದು ಅಂತ. ಆಹಾರದಲ್ಲಿ ಕೊಬ್ಬಿನ ಮಹತ್ವದ ಬಗ್ಗೆ ತಿಳಿದುಕೊಳ್ಳೋಣ. ಆಹಾರದಲ್ಲಿ ಕೊಬ್ಬಿನಾಂಶ ಅಂದ ತಕ್ಷಣ ಅದನ್ನ ಅಪರಾಧಿ ರೀತಿ ನೋಡೋದೇ ಹೆಚ್ಚು. ಯಾಕೆಂತಂದ್ರೆ ಒಬ್ಬ ಮನುಷ್ಯನಿಗೆ ಹೃದಯ ಸಂಬಂಧಿ ಕಾಯಿಲೆಗಳು ಬರಲಿ ಅಥವಾ BP ಬರಲಿ, ಸಕ್ಕರೆ ಕಾಯಿಲೆ ಬರಲಿ, ಏನೇ ಬಂದ್ರೂ ಅದನ್ನ ಫ್ಯಾಟ್ ಮೇಲೆ ಹಾಕೋದೇ ಹೆಚ್ಚು. ಆದ್ರೆ ನಿಜ ಏನು ಅಂತಂದ್ರೆ ಆ ಕಾಯಿಲೆಗಳಿಗೆ ಇರ್ತಕ್ಕಂಥ ಬೇರೆ ಕಾರಣಗಳೊಂದಿಗೆ
ಫ್ಯಾಟ್ ಕೂಡ ಒಂದು ಕಾರಣ ಅಷ್ಟೇ. ಈ ಫ್ಯಾಟನ್ನು ನಾವು ಒನ್ ಆಫ್ ದ ಮೇಜರ್ ಅಥವಾ ಮ್ಯಾಕ್ರೋನ್ಯೂಟ್ರಿಯೆಂಟ್ ಅಂತ ಕರಿತೀವಿ. ಅಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಬೇಕಾಗಿರ್ತಕ್ಕಂಥ ಆಹಾರ ಪದಾರ್ಥ. ಒಬ್ಬ ಮನುಷ್ಯನ ದೈನಂದಿನ ಚಟುವಟಿಕೆಗಳಿಗೆ ಎಷ್ಟು ಪ್ರಮಾಣದಲ್ಲಿ ಅವಶ್ಯಕತೆ ಇದೆಯೋ ಆ ಶಕ್ತಿ ಅವಶ್ಯಕತೆಯಲ್ಲಿ ಸರಿಸುಮಾರು 15-25% ಶಕ್ತಿ ಈ ಕೊಬ್ಬಿನ ಮೂಲಕನೇ ಬರಬೇಕು. ಈಗ ನಾವು ಕೊಬ್ಬನ್ನ ಯಾವ ರೀತಿಯಲ್ಲಿ ನಾವು ದೇಹಕ್ಕೆ ಅಥವಾ ಆಹಾರದ ಮೂಲಕ ಸೇವನೆ ಮಾಡ್ತೀವಿ ಅನ್ನೋದನ್ನ ನೋಡೋಣ. ಇದನ್ನು ನಾವು 2 ಭಾಗಗಳಾಗಿ ವಿಂಗಡಿಸಬಹುದು. ಮೊದಲನೇದು ವಿಸಿಬಲ್ ಫ್ಯಾಟ್ ಅಂತ ಹೇಳ್ಬಿಟ್ಟು, ಮತ್ತೆ ಇನ್ನೊಂದು ಇನ್ವಿಸಿಬಲ್ ಫ್ಯಾಟ್ ಅಂತ ಹೇಳಿ. ಈ ವಿಸಿಬಲ್ ಫ್ಯಾಟ್ ಅಂತ ಅಂದ್ರೆ ಕಣ್ಣಿಗೆ ಕಾಣ್ತಕ್ಕಂಥ ಕೊಬ್ಬಿನಾಂಶ. ಉದಾಹರಣೆಗೆ ಅಡಿಗೆ ಎಣ್ಣೆ ಆಗಿರ್ಬೋದು, ಬೆಣ್ಣೆ ಆಗಿರ್ಬೋದು, ತುಪ್ಪ ಆಗಿರ್ಬೋದು ಇತ್ಯಾದಿ. ಇದನ್ನು ನಾವು ವಿಸಿಬಲ್ ಫ್ಯಾಟ್ ಅಂತ ಕರಿತೀವಿ. ಮತ್ತೆ ಇನ್ನೊಂದು ಇನ್ವಿಸಿಬಲ್ ಫ್ಯಾಟ್ ಅಂತ. ಇನ್ವಿಸಿಬಲ್ ಫ್ಯಾಟ್ ಅಂತಂದ್ರೆ ನಾವು ಸೇವಿಸ್ತಕ್ಕಂಥ ಇತರೆ ಆಹಾರ ಪದಾರ್ಥಗಳಲ್ಲೂ ಕೂಡ ಅಲ್ಪ ಪ್ರಮಾಣದ ಕೊಬ್ಬಿನಾಂಶ ದೇಹದೊಳಗೆ ಹೋಗುತ್ತೆ. ಉದಾಹರಣೆಗೆ ಬೇಳೆಕಾಳುಗಳು, ಧಾನ್ಯಗಳು, ಮತ್ತೆ ಈ ಎಣ್ಣೆಕಾಳುಗಳು, ಇವುದ್ರ ಮೂಲಕ ದೇಹಕ್ಕೆ ಸೇರೋದನ್ನು ನಾವು ಇನ್ವಿಸಿಬಲ್ ಫ್ಯಾಟ್ ಅಂತ ಕರಿತೀವಿ. ಇನ್ನು ಈ ಫ್ಯಾಟ್ಗಳ ವಿಂಗಡಣೆಗೆ ಬಂದರೆ ನಾವು ಮುಖ್ಯವಾಗಿ ಸ್ಯಾಚುರೇಟೆಡ್ ಫ್ಯಾಟ್ ಮತ್ತು ಅನ್ಸ್ಯಾಚುರೇಟೆಡ್ ಫ್ಯಾಟ್ ಅಂತ ಕರಿತೀವಿ. ಸ್ಯಾಚುರೇಟೆಡ್ ಫ್ಯಾಟ್ ಅಂದ್ರೆ ಸಾಮಾನ್ಯವಾಗಿ ಈ ರೂಮ್ ಟೆಂಪರೇಚರ್ ನಲ್ಲಿ ಘನಾವಸ್ಥೆಯಲ್ಲಿರ್ತಕ್ಕಂಥದ್ದು. ಮತ್ತೆ ಇದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಹೈಡ್ರೋಜನ್ ಅಯಾನ್ಗಳು ಅಥವಾ ಹೈಡ್ರೋಜನ್ ಅಯಾನ್ಗಳು ಇರ್ತವೆ. ಇದನ್ನು ನಾವು ಸ್ಯಾಚುರೇಟೆಡ್ ಫ್ಯಾಟ್ ಅಂತ ಕರಿತೀವಿ. ಉದಾಹರಣೆಗೆ ತೆಂಗಿನ ಎಣ್ಣೆ ಆಗಿರ್ಬೋದು, ತಾಳೆ ಎಣ್ಣೆ ಆಗಿರ್ಬೋದು, ಮತ್ತೆ ಚಿಕನ್ ನಲ್ಲಿ ಇರ್ತಕ್ಕಂಥ ಫ್ಯಾಟ್ ಆಗಿರ್ಬೋದು, ಜೊತೆಗೆ ಬೆಣ್ಣೆ, ತುಪ್ಪ, ಇವನ್ನ ನಾವು ಸ್ಯಾಚುರೇಟೆಡ್ ಫ್ಯಾಟ್ ಅಂತ ಕರಿತೀವಿ. ನಂತರ ಬರ್ತಕ್ಕಂಥದ್ದು ಅನ್ಸ್ಯಾಚುರೇಟೆಡ್ ಫ್ಯಾಟ್. ಅನ್ಸ್ಯಾಚುರೇಟೆಡ್ ಫ್ಯಾಟ್ ಅಂತಂದ್ರೆ ಸಾಮಾನ್ಯವಾಗಿ ರೂಮ್ ಟೆಂಪರೇಚರ್ನಲ್ಲಿ ಲಿಕ್ವಿಡ್ ಸ್ಟೇಟ್ನಲ್ಲಿ ಇರ್ತಕ್ಕಂಥದ್ದು. ಉದಾಹರಣೆಗೆ ಎಲ್ಲ ರೀತಿಯ ಅಡುಗೆ ಎಣ್ಣೆಗಳು. ಮತ್ತೆ ಈ ಅನ್ಸ್ಯಾಚುರೇಟೆಡ್ ಫ್ಯಾಟ್ಗಳನ್ನ ನಾವು 2 ರೀತಿಯಾಗಿ ವಿಭಾಗ ಮಾಡ್ತೀವಿ. ಒಂದು ಪೂಫಾ ಮತ್ತೆ ಮೂಫಾ ಅಂತ ಹೇಳ್ಬಿಟ್ಟು. ಮೂಫಾ ಅಂತಂದ್ರೆ ಮಾನೋ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಅಂತ ಹೇಳ್ಬಿಟ್ಟು, ಪೂಫಾ ಅಂತ ಅಂದ್ರೆ ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಅಂತ ಹೇಳ್ಬಿಟ್ಟು. ಈಗ ಪೂಫಾಗೆ ಉದಾಹರಣೆಗಳು ಅಂತಂದ್ರೆ ಸೂರ್ಯಕಾಂತಿ ಎಣ್ಣೆ ಆಗಿರ್ಬೋದು, ಅಗಸೆ ಬೀಜದ ಎಣ್ಣೆ ಆಗಿರ್ಬೋದು ಇವುಗಳು. ಮತ್ತೆ ಮೂಫಾಗೆ ಉದಾಹರಣೆ ಅಂತಂದ್ರೆ ಈ ಡ್ರೈ ಫ್ರೂಟ್ಸ್ ಅಲ್ಲಿ ಇರ್ತಕ್ಕಂಥ ಎಣ್ಣೆ ಮತ್ತು ರೈಸ್ ಬ್ರಾನ್ ಆಯಿಲ್ ಅಥವಾ ಅಕ್ಕಿ ತೌಡಿನ ಎಣ್ಣೆ ಅಂತೀವಿ. ಇದನ್ನು ನಾವು ಪೂಫಾಗೆ ಉದಾಹರಣೆಯಾಗಿ ತೆಗೆದುಕೊಳ್ಬಹುದು. ಇದರಲ್ಲೇ ಇನ್ನೊಂದು ರೀತಿಯ ಫ್ಯಾಟ್ ಕೂಡ ಬರುತ್ತೆ. ಅದನ್ನು ನಾವು ಟ್ರಾನ್ಸ್ ಫ್ಯಾಟ್ ಅಂತ ಹೇಳ್ತೀವಿ. ಟ್ರಾನ್ಸ್ ಫ್ಯಾಟ್ ಅಂತಂದ್ರೆ ಯಾವಾಗ ಈ ಸ್ಯಾಚುರೇಟೆಡ್ ಅಥವಾ ಅನ್ಸ್ಯಾಚುರೇಟೆಡ್ ಫ್ಯಾಟ್ಗಳನ್ನ ನಾವು ಬೇಕ್ ಮಾಡ್ತೀವಿ ಆವಾಗ ಅದು ಟ್ರಾನ್ಸ್ ಫ್ಯಾಟ್ ಆಗಿ ಕನ್ವರ್ಟ್ ಆಗುತ್ತೆ. ಇವುಗಳು ಸಾಮಾನ್ಯವಾಗಿ ಹೆಚ್ಚಿನ ರೀತಿಯಲ್ಲಿ ಈ ಬೇಕರಿ ಪದಾರ್ಥಗಳಲ್ಲಿ ಅಂದರೆ ಬಿಸ್ಕೆಟ್ಗಳಾಗಿರ್ಬೋದು, ಕೇಕ್ಗಳಾಗಿರ್ಬೋದು, ಇವುಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಕಾಣಬಹುದು. ಈಗ ನಾವು ಸೇವಿಸ್ತಕ್ಕಂಥ ಕೊಬ್ಬಿನಾಂಶ ನಮ್ಮ ದೇಹದ ಮೇಲೆ ಯಾವ ರೀತಿಯ ಪ್ರಭಾವ ಬೀರುತ್ತೆ ಅನ್ನೋದನ್ನ ತಿಳಿದುಕೊಳ್ಳೋಣ. ಮುಖ್ಯವಾಗಿ ನಾವು ಸೇವಿಸ್ತಕ್ಕಂಥ ಫ್ಯಾಟ್ ನಮ್ಮ ದೇಹದ ಲಿಪಿಡ್ ಪ್ರೊಫೈಲ್ ಮೇಲೆ ತನ್ನ ಪ್ರಭಾವವನ್ನು ಹೆಚ್ಚಾಗಿ ಬೀರುತ್ತೆ. ಈ ಲಿಪಿಡ್ ಪ್ರೊಫೈಲ್ ಅಂತ ಅಂದ್ರೆ ಇದರಲ್ಲಿ ಟ್ರೈಗ್ಲಿಸರೈಡ್ಸ್ ಇರುತ್ತೆ, HDL ಅಂದ್ರೆ ಹೈ ಡೆನ್ಸಿಟಿ ಲೈಪೋಪ್ರೋಟೀನ್ಸ್ ಇರುತ್ತೆ, LDL ಲೋ ಡೆನ್ಸಿಟಿ ಲೈಪೋಪ್ರೋಟೀನ್ಸ್ ಇರುತ್ತೆ, VLDL ವೆರಿ ಲೋ ಡೆನ್ಸಿಟಿ ಲೈಪೋಪ್ರೋಟೀನ್ಸ್ ಇರುತ್ತೆ, ಮತ್ತು ಟ್ರೈಗ್ಲಿಸರೈಡ್ಸ್ ಇದು ಕೂಡ ಇರುತ್ತೆ. ಇವಿಷ್ಟರಲ್ಲಿ ನಾವು HDL ಅನ್ನು ಒಳ್ಳೆಯ ಕೊಬ್ಬು ಅಥವಾ ಗುಡ್ ಫ್ಯಾಟ್ ಅಂತ, ಇನ್ನ ಎಲ್ಲವನ್ನು ಕೂಡ LDL ಆಗಿರ್ಬೋದು, VLDL ಆಗಿರ್ಬೋದು ಅಥವಾ ಟ್ರೈಗ್ಲಿಸರೈಡ್ಸ್ ಇವನ್ನು ನಾವು ಕೆಟ್ಟ ಕೊಬ್ಬು ಅಂತ ಕರಿತೀವಿ. ಈಗ ನಾವು ಸೇವಿಸ್ತಕ್ಕಂಥ ಕೊಬ್ಬು ಇವುಗಳ ಮೇಲೆ ಯಾವ ರೀತಿ ಪ್ರಭಾವವನ್ನು ಬೀರುತ್ತೆ ಅಂತ ನೋಡೋಣ. ನಾವು ಹೆಚ್ಚಿನ ಪ್ರಮಾಣದಲ್ಲಿ ಸ್ಯಾಚುರೇಟೆಡ್ ಫ್ಯಾಟ್ ಅನ್ನ ಸೇವಿಸ್ತಾ ಹೋದ್ರೆ ಇದು HDL ಅಥವಾ ಒಳ್ಳೆ ಕೊಬ್ಬು ಏನಿದೆ ಅದರ ಪ್ರಮಾಣವನ್ನ ಕಡಿಮೆ ಮಾಡ್ತಾ ಹೋಗುತ್ತೆ. ಇದು ದೇಹಕ್ಕೆ ಒಳ್ಳೆಯ ರೀತಿಯ ಬೆಳವಣಿಗೆ ಅಲ್ಲ. ಇನ್ನ ಅನ್ಸ್ಯಾಚುರೇಟೆಡ್ ಫ್ಯಾಟ್ ಅಥವಾ ಪೂಫಾ ಅಥವಾ ಮೂಫಾ ಅಂತ ಏನಿದೆ ಇದನ್ನು ನಾವು ಹೆಚ್ಚಿನ ಪ್ರಮಾಣದಲ್ಲಿ ಸೇವನೆ ಮಾಡ್ತಾ ಹೋದ್ರೆ ಇದು ಕೆಟ್ಟ ಪ್ರಮಾಣದ ಅಥವಾ ಕೆಟ್ಟ ಕೊಬ್ಬು ಏನಿದೆ ಅದನ್ನ ಕಡಿಮೆ ಮಾಡ್ತಾ ಹೋಗುತ್ತೆ. ಇದನ್ನ ನಾವು ಒಂದು ರೀತಿ ಒಳ್ಳೆಯ ಎಫೆಕ್ಟ್ ಅಂತ ಹೇಳ್ಬೋದು. ನಂತರ ಬರ್ತಕ್ಕಂಥದ್ದು ಟ್ರಾನ್ಸ್ಫ್ಯಾಟ್. ಈ ಟ್ರಾನ್ಸ್ಫ್ಯಾಟ್ ಏನು ಅಂತಂದ್ರೆ ಇದು HDL ಅನ್ನ ಕಡಿಮೆ ಮಾಡುತ್ತೆ, ಅದರ ಜೊತೆಗೆ LDL, VLDL ಮತ್ತೆ ಟ್ರೈಗ್ಲಿಸರೈಡ್ಸ್ ಈ ಕೆಟ್ಟ ಕೊಬ್ಬು ಏನಿದೆ ಅದನ್ನ ಹೆಚ್ಚು ಮಾಡ್ತಾ ಹೋಗುತ್ತೆ. ಸೊ ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ HDL ಅನ್ನ ಕಡಿಮೆ ಮಾಡಿದ್ರು, ಒಳ್ಳೆ ಪ್ರಮಾಣದ ಕೊಬ್ಬನ್ನು ಕಡಿಮೆ ಮಾಡಿದ್ರು ಕೆಟ್ಟ ಕೊಬ್ಬಿನ ಮೇಲೆ ಯಾವುದೇ ರೀತಿ ಪ್ರಭಾವವನ್ನು ಬೀರೋದಿಲ್ಲ. ಅದೇ ರೀತಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಒಳ್ಳೆ ಪ್ರಮಾಣದ ಕೊಬ್ಬನ್ನು ಹೆಚ್ಚಿಗೆ ಮಾಡಿದ್ರು ಕೆಟ್ಟ ಪ್ರಮಾಣದ ಕೊಬ್ಬನ್ನು ಹೆಚ್ಚು ಮಾಡೋದಿಲ್ಲ.
ಆದರೆ ಈ ಟ್ರಾನ್ಸ್ಫ್ಯಾಟ್ ಏನಿದೆ ಇದು ಬಹಳ ಅಪಾಯಕಾರಿ. ಯಾಕೆಂತಂದ್ರೆ ಇದು ಒಳ್ಳೆ ಕೊಬ್ಬನ್ನು ಕಡಿಮೆ ಮಾಡಿ ಕೆಟ್ಟ ಪ್ರಮಾಣದ ಕೊಬ್ಬನ್ನು ಹೆಚ್ಚಿಗೆ ಮಾಡ್ತಾ ಹೋಗುತ್ತೆ. ಸೊ ಹಾಗಾಗಿ ನಾವು ಸೇವಿಸ್ತಕ್ಕಂಥ ಆಹಾರದಲ್ಲಿ ಯಾವುದೇ ಕಾರಣಕ್ಕೂ ಈ ಟ್ರಾನ್ಸ್ಫ್ಯಾಟ್ಗಳು ಹೆಚ್ಚಿನ ಪ್ರಮಾಣದಲ್ಲಿ ಇರಬಹುದು. ನಂತರ ಬರೋದು ಈ ಫ್ಯಾಟ್ ಅಥವಾ ಕೊಬ್ಬಿನಾಂಶದ ದೇಹದಲ್ಲಿ ಯಾವ ಕೆಲಸಗಳನ್ನು ಮಾಡುತ್ತೆ. ನಾವು ಮೊದಲನೇ ಹೇಳಿದಾಗೆ ಇದು ಒನ್ ಅಮಾಂಗ್ ದ ಮ್ಯಾಕ್ರೋ ನ್ಯೂಟ್ರಿಯೆಂಟ್, ಅಂದರೆ ದೇಹಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಬೇಕಾಗಿರ್ತಕ್ಕಂಥ ಆಹಾರ ಪದಾರ್ಥ. ಅದರೊಂದಿಗೆ ದೇಹದ 15ರಿಂದ 25% ಶಕ್ತಿ ಇದರಿಂದ ಬರಬೇಕು, ಕೊಬ್ಬಿನಿಂದ ಬರಬೇಕು ಅಂತ ಹೇಳ್ತೀವಿ. ಹಾಗಾಗಿ ಇದು ನಮಗೆ ಒಂದು ಶಕ್ತಿಯ ಒಂದು ಮೂಲ. ಇದರೊಟ್ಟಿಗೆ ಇದು ಆಹಾರದ ರುಚಿಯನ್ನು ಕೂಡ ಹೆಚ್ಚಿಗೆ ಮಾಡುತ್ತೆ. ಉದಾಹರಣೆಗೆ ನಾವು ಸೇವಿಸ್ತಕ್ಕಂಥ ಆಹಾರಕ್ಕೆ ಬೆಣ್ಣೆ ಅಥವಾ ತುಪ್ಪವನ್ನು ಸೇರಿಸಿ ಸೇವಿಸಿದಲ್ಲಿ ಅದು ಹೆಚ್ಚು ರುಚಿಯನ್ನ ಕೊಡುತ್ತೆ. ಇನ್ನೊಂದು ಕೆಲಸ ಅಂತ ಅಂದ್ರೆ ಈ ಫ್ಯಾಟ್ ಸಾಲ್ಯುಬಲ್ ವೈಟಮಿನ್ಸ್ ಅಂತ ಏನು ಅಂತ ಹೇಳ್ತೀವಿ ಅಂದ್ರೆ, ಉದಾಹರಣೆಗೆ ADEK ಇವನ್ನ ನಾವು ಫ್ಯಾಟ್ ಸಾಲ್ಯುಬಲ್ ವೈಟಮಿನ್ಸ್ ಅಂತ ಕರಿತೀವಿ. ನಾವು ಸೇವಿಸ್ತಕ್ಕಂಥ ಆಹಾರದಲ್ಲಿರ್ತಕ್ಕಂಥ ಈ ವೈಟಮಿನ್ಗಳು ದೇಹದಲ್ಲಿ ಪಚನಗೊಂಡು ದೇಹವನ್ನ ಸೇರಿ ತಮ್ಮ ಕೆಲಸಗಳನ್ನ ಮಾಡಬೇಕು ಅಂತ ಅಂದ್ರೆ ಅದಕ್ಕೆ ಫ್ಯಾಟ್ ಅಂತಕ್ಕಂಥದ್ದು ಬಹುಮುಖ್ಯ ಅಂಶ. ಯಾಕೆಂತಂದ್ರೆ ಈ ವೈಟಮಿನ್ಗಳು ಫ್ಯಾಟ್ ನಲ್ಲಿ ಡಿಸಾಲ್ವ್ ಆದ ನಂತರನೇ ತಮ್ಮ ಕೆಲಸಗಳನ್ನ ಮಾಡಲಿಕ್ಕೆ ಸಾಧ್ಯವಾಗುವುದು. ಇನ್ನೊಂದು ಪ್ರಮುಖವಾದ ಕೆಲಸ ಅಂತ ಅಂದ್ರೆ ಈ ಫ್ಯಾಟ್ ಒಂದು ಇನ್ಸುಲೇಟರ್ ತರ ಆಕ್ಟ್ ಮಾಡುತ್ತೆ. ಅಂದ್ರೆ ನಮ್ಮ ಚರ್ಮದ ಕೆಳಗೆ ಏನು ಫ್ಯಾಟ್ ನ ಲೇಯರ್ ಇದೆ ಇದು ಇನ್ಸುಲೇಟರ್ ತರ ಆಕ್ಟ್ ಮಾಡಿ ನಮ್ಮ ದೇಹದ ತಾಪಮಾನವನ್ನ ಮೇಂಟೈನ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತೆ ಈ ಮೂಫಾ ಅಂದ್ರೆ ಮಾನೋ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ ಏನಿದೆ ಇದು ದೇಹದಲ್ಲಿ ಒಳ್ಳೆಯ ಕೊಬ್ಬನ್ನ ಹೆಚ್ಚಿಗೆ ಮಾಡಿ ಕೆಲವು ಕಾಯಿಲೆಗಳಿಂದ ದೂರ ಇಡುತ್ತೆ. ಉದಾಹರಣೆಗೆ BP ಆಗಿರ್ಬೋದು, ಸಕ್ಕರೆ ಕಾಯಿಲೆ ಆಗಿರ್ಬೋದು, ಕ್ಯಾನ್ಸರ್ ಆಗಿರ್ಬೋದು, ಹಾಗೂ ಇತರೆ ಇನ್ಫ್ಲಮೇಟರಿ ಕಂಡೀಷನ್ಸ್ ನಿಂದ ನಮ್ಮನ್ನು ದೂರವಿಟ್ಟು ಕಾಪಾಡುತ್ತೆ. ಹಾಗಾಗಿ ನಾವು ಸೇವನೆ ಮಾಡತಕ್ಕಂಥ ಆಹಾರದಲ್ಲಿ ಮಿತಿಯಾದ ಪ್ರಮಾಣದಲ್ಲಿ ನಾವು ಫ್ಯಾಟ್ ಅನ್ನ ಉಪಯೋಗಿಸಿಕೊಂಡು ಆರೋಗ್ಯವಾಗಿರೋಣ. ಹಣ್ಣುಗಳ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಮೊದಲನೇದಾಗಿ ಹಣ್ಣುಗಳು ಜೀವಸತ್ವದ ಆಧಾರವಾಗಿದೆ. ಹಣ್ಣುಗಳಲ್ಲಿ ಸಕಲ ಪೋಷಕಾಂಶಗಳಿದ್ದು ಇದು ರೋಗ ಮತ್ತು ಆರೋಗ್ಯದ ಎರಡೂ ಅವಸ್ಥೆಯಲ್ಲಿ ಬಹಳ ಪರಿಣಾಮಕಾರಿಯಾಗಿದೆ. ಪ್ರಕೃತಿ ನಮಗೆ ನೀಡಿರುವ ನೈಸರ್ಗಿಕ ವಸ್ತುಗಳಲ್ಲಿ ಹಣ್ಣು ಕೂಡ ಒಂದು. ಹಣ್ಣು ಬಹಳ ವಿಶೇಷ ಸ್ಥಾನವನ್ನು ಪಡೆದಿದೆ. ನಮ್ಮ ದೈನಂದಿನ ಜೀವನದಲ್ಲಿ ಆಗುವ ಒತ್ತಡಗಳು, ಕಾಯಿಲೆಗಳು ಇವೆಲ್ಲವುಗಳನ್ನು ನಾವು ಹಣ್ಣುಗಳನ್ನು ನಿತ್ಯ ಸೇವನೆ ಮಾಡುವುದರಿಂದ ತಡೆಗಟ್ಟಬಹುದಾಗಿದೆ. ಹಣ್ಣುಗಳು ಒಂದು ಸಮತೋಲನ ಸಂಪೂರ್ಣ ಆಹಾರವಾಗಿದೆ. ಈಗ ನಾವು ಮುಂದೆ ನೋಡೋದಾದ್ರೆ ಆಯುರ್ವೇದದಲ್ಲಿ ಹಣ್ಣಿನ ಬಗ್ಗೆ ಎಲ್ಲಿ ಮಾಹಿತಿ ಇದೆ ಅಥವಾ ಹಣ್ಣನ್ನು ಹೇಗೆ ಸೇವಿಸಬೇಕು ಎಂದು ತಿಳಿದುಕೊಳ್ಳೋಣ. ಮೊದಲನೇದಾಗಿ ಹಣ್ಣುಗಳನ್ನು ನಾವು ಖಾಲಿ ಹೊಟ್ಟೆಯಲ್ಲಿ ಅಥವಾ ಊಟದ ಮೊದಲು ಸೇವಿಸುವುದು ಆಯುರ್ವೇದದ ಪ್ರಕಾರ ನಿರ್ದೇಶಿಸಲಾಗಿದೆ. ಊಟದ ನಂತರ ಅಥವಾ ಮಲಗುವ ಸಮಯದಲ್ಲಿ ಹಣ್ಣುಗಳನ್ನು ಸೇವನೆ ಮಾಡಿದರೆ ಅದು ರಕ್ತದಲ್ಲಿನ ಗ್ಲೂಕೋಸ್ ಹಾಗೂ ಇನ್ಸುಲಿನ್ ಅಂಶವನ್ನು ವೃದ್ಧಿಸಿ ಅನಿದ್ರತೆಗೆ ಕಾರಣವಾಗಬಹುದು. ಆದ್ದರಿಂದ ಹಣ್ಣುಗಳನ್ನು ಮಲಗುವ ವೇಳೆಯಲ್ಲಿ ಅಥವಾ ಊಟದ ನಂತರ ಸೇವಿಸುವುದು ನಿಷೇಧಿಸಲಾಗಿದೆ. ಹಣ್ಣುಗಳು ಸರಿಯಾದ ಜೀರ್ಣಕ್ರಿಯೆಯಲ್ಲಿ ನೆರವಾಗುವುದು ಅಲ್ಲದೆ ನಿಯಮಿತವಾಗಿ ಸೇವಿಸುವುದರಿಂದ ಆರೋಗ್ಯ ಮತ್ತು ಆಯಸ್ಸನ್ನು ವೃದ್ಧಿಸುತ್ತದೆ. ಹಣ್ಣುಗಳಲ್ಲಿ ಖನಿಜಾಂಶ, ಪೋಷಕಾಂಶ, ವಿಟಮಿನ್ ಹಾಗೂ ಪೊಟ್ಯಾಷಿಯಂ ಇರುವುದರಿಂದ ಇದು ಒಂದು ಸಂಪೂರ್ಣ ಸಮತೋಲನ ಆಹಾರವಾಗಿದೆ. ಮುಂದೆ ನಾವು ನೋಡೋದಾದ್ರೆ ಹಣ್ಣುಗಳನ್ನು ಗರ್ಭಿಣಿಯಲ್ಲಿ ಸೇವಿಸಬಹುದಾ ಇಲ್ವಾ ಅನ್ನೋ ಪ್ರಶ್ನೆಗೆ ಉತ್ತರ, ಗರ್ಭಿಣಿಯರು ಅಥವಾ ಹೆಣ್ಣು ಮಕ್ಕಳು ಗರ್ಭಾವಸ್ಥೆಯಲ್ಲಿ ನಿಯಮಿತವಾಗಿ ಹಣ್ಣುಗಳನ್ನು ಸೇವನೆ ಮಾಡುವುದರಿಂದ ನಮ್ಮ ಮಗುವಿಗೆ ಬೇಕಾದ ಜೀವಸತ್ವಗಳು ನೈಸರ್ಗಿಕವಾಗಿ ಸಿಗಬೇಕಾದರೆ ಅದೆಲ್ಲ ಅಂಶಗಳು ಹಣ್ಣುಗಳಲ್ಲಿ ಇರುತ್ತದೆ. ಹಾಗಾಗಿ ಗರ್ಭಾವಸ್ಥೆಯಲ್ಲಿ ಹೆಣ್ಣು ಮಕ್ಕಳು ಹಣ್ಣುಗಳ ಸೇವನೆಯನ್ನು ಪ್ರತಿನಿತ್ಯವಾಗಿ ಮಾಡಬೇಕಾಗಿದೆ. ಮುಂದೆ ನೋಡೋದಾದ್ರೆ ಗರ್ಭಿಣಿಯರಿಗೆ ಗರ್ಭಾವಸ್ಥೆಯಲ್ಲಿ ಸಾಮಾನ್ಯವಾಗಿ ಮೂಲವ್ಯಾಧಿ, ಮಲಬದ್ಧತೆ ಹಾಗೂ ಇನ್ನಿತರೆ ತೊಂದರೆಗಳು ಎದುರಿಸಬೇಕಾಗುತ್ತದೆ. ಈ ಸಮಯದಲ್ಲಿ ಔಷಧ ಸೇವನೆಯು ನಿಷೇಧವಾಗಿದೆ. ಆದ್ದರಿಂದ ಈ ಸಮಯದಲ್ಲಿ ಹಣ್ಣುಗಳೇ ಔಷಧಿಯಾಗಿ ಪರಿಣಾಮಕಾರಿಯಾಗಿದೆ. ಆದ್ದರಿಂದ ಫೈಬರ್ ಯುಕ್ತ ಆಹಾರ ಅಥವಾ ಹಣ್ಣನ್ನು ನಿಯಮಿತವಾಗಿ ಗರ್ಭಿಣಿ ಅವಸ್ಥೆಯಲ್ಲಿ ಬಳಸಿದರೆ ಮಲಬದ್ಧತೆ ಹಾಗೂ ಮೂಲವ್ಯಾಧಿ ಅಂತಹ ರೋಗವನ್ನು ತಡೆಗಟ್ಟಬಹುದಾಗಿದೆ. ಮಗುವಿನ ಮೂಳೆ ಮತ್ತು ಹಲ್ಲುಗಳು ಆರೋಗ್ಯಕರವಾಗಿ ರೂಪುಗೊಳ್ಳಲು ನಿಯಮಿತವಾಗಿ ಹಣ್ಣುಗಳ ಸೇವನೆ ಅನಿವಾರ್ಯವಾಗಿದೆ. ಹಣ್ಣುಗಳ ಸೇವನೆಯಿಂದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ದೃಷ್ಟಿದೋಷ ಹಾಗೂ ನರ ರೋಗಗಳನ್ನು ತಡೆಗಟ್ಟಿ ಮಗುವಿನ ಆರೋಗ್ಯವಂತ ತೂಕವನ್ನು ವೃದ್ಧಿಸಲು ಹಣ್ಣುಗಳು ಬಹಳ ನೆರವಾಗುತ್ತದೆ.
ಹಣ್ಣುಗಳು ನಮ್ಮ ತ್ವಚೆಯ ಕಾಂತಿಯನ್ನು ಕಾಪಾಡಿಕೊಳ್ಳಲು ಬಹಳ ನೆರವಾಗುತ್ತದೆ. ಹಣ್ಣಿನ ಸೇವನೆ ಮಾತ್ರವಲ್ಲದೆ ಹಣ್ಣಿನ ರಸವನ್ನು ಲೇಪದ ಮುಖಾಂತರ ತ್ವಚೆಯ ಮೇಲೆ ಲೇಪಿಸಿದರೆ ನಮ್ಮ ತ್ವಚೆಯ ಕಾಂತಿ ವೃದ್ಧಿಸಿ ಅದು ದೀರ್ಘಕಾಲದ ಸುಕ್ಕುಗಟ್ಟುವಿಕೆ ಅಥವಾ ಡ್ರೈನೆಸ್ ಅಂತ ಏನು ಕರಿತೀವಿ ಅದನ್ನು ತಡೆಯಲು ಬಹಳ ಸಹಾಯಕಾರಿಯಾಗಿದೆ. ಅದಕ್ಕೆ ಪ್ರತಿನಿತ್ಯ ನಾವು ಯಾವ ಹಣ್ಣನ್ನು ಸೇವಿಸ್ತೀವೋ ಅದೇ ಹಣ್ಣಿನ ಲೇಪವನ್ನು ಪ್ರತಿನಿತ್ಯ ನಾವು ತ್ವಚೆಯ ಮೇಲೆ ಬಳಸಿದರೆ ತ್ವಚೆಯ ಕಾಂತಿಯನ್ನು ವೃದ್ಧಿಸಿ ಹಾಗೂ ತ್ವಚೆಯಲ್ಲಿ ಆಗ್ತಾ ರಿಂಕಲ್ಸ್ ಅನ್ನು ತಡೆಗಟ್ಟಬಹುದಾಗಿದೆ. ಮುಂದೆ ನಾವು ನೋಡೋದಾದ್ರೆ ನಿತ್ಯ ಸೇವನೆಯ ಹಣ್ಣುಗಳು. ಆಯುರ್ವೇದ ಪ್ರಕಾರ ಕೆಲವು ನಿತ್ಯ ಸೇವನೆ ಅಂದರೆ ದೈನಂದಿನವಾಗಿ ನಾವು ಸೇವಿಸಬೇಕಾದ ಕೆಲವು ಹಣ್ಣುಗಳ ಬಗ್ಗೆ ಮಾಹಿತಿ ಇದೆ. ಅದರಲ್ಲಿ ಒಂದಾದ ದ್ರಾಕ್ಷಿಯಲ್ಲಿ ಒಣದ್ರಾಕ್ಷಿಯು ಫಲಗಳಲ್ಲಿ ಉತ್ತಮವಾದ್ದು ಎಂದು ಪರಿಗಣಿಸಲಾಗಿದೆ. ಒಣದ್ರಾಕ್ಷಿಯನ್ನು ಪ್ರತಿನಿತ್ಯ ನಾವು 8 ರಿಂದ 10 ಒಣದ್ರಾಕ್ಷಿಯನ್ನು ರಾತ್ರಿ ಇಡೀ ನೀರಿನಲ್ಲಿ ನೆನೆಸಿಟ್ಟು ಬೆಳಿಗ್ಗೆ ಎದ್ದ ನಂತರ ಅದನ್ನು ಸೇವಿಸುವುದರಿಂದ ಅದು ಒಂದು ನಿತ್ಯ ಸೇವನೆಯ ರಸಾಯನವಾಗಿ ಪರಿಣಾಮಕಾರಿಯಾಗಿದೆ. ಇದರ ಜೊತೆ ನೋಡೋದಾದ್ರೆ ದಾಳಿಂಬೆ ಹಣ್ಣು ಕೂಡ ನಾವೆಲ್ಲ ಋತುವಿನಲ್ಲೂ ದಾಳಿಂಬೆ ಹಣ್ಣು ಈಸಿಯಾಗಿ ಲಭ್ಯವಾಗುವಂತ ಹಣ್ಣು. ದಾಳಿಂಬೆ ಹಣ್ಣು ಪಿತ್ತಶಾಮಕವಾಗಿದೆ. ಇದನ್ನು ನಾವು ಎಲ್ಲಾ ತರದ ಪಿತ್ತವರ್ಧಕ ಇಂದ ಬರುವಂತ ಕಾಯಿಲೆಗಳಲ್ಲಿ ಎಕ್ಸಾಂಪಲ್ ಹೇಳೋದಾದ್ರೆ ಮಲಬದ್ಧತೆ, ಮೂಲವ್ಯಾಧಿ, ಜ್ವರ, ಹೃದ್ರೋಗ, ಅತಿಸಾರ, ವಾಕರಿಕೆ, ಅಜೀರ್ಣ ಈ ತರ ಮುಂತಾದ ಕಾಯಿಲೆಗಳಲ್ಲಿ ದಾಳಿಂಬೆ ಒಂದು ಉತ್ತಮ ಔಷಧಿಯಾಗಿ ಪರಿಣಾಮಕಾರಿಯಾಗಿದೆ. ಮಕ್ಕಳಿಗೆ ದಾಳಿಂಬೆ ಹಣ್ಣನ್ನು ಮಕ್ಕಳಲ್ಲಿ ಕೊಡಬೇಕಾದ್ರೆ ಮಗುವಿನಲ್ಲಿ ಜಂತು ಹುಳ ಆಗ ಹೊಟ್ಟೆಯಲ್ಲಿ ಹುಳ ಕಾಣಿಸಿಕೊಂಡ್ರೆ ದಾಳಿಂಬೆ ಹಣ್ಣಿನ ತಿರುಳು ಅಥವಾ ಸಿಪ್ಪೆಯನ್ನು ಪೇಸ್ಟ್ ಮಾಡಿ ಜೇನುತುಪ್ಪದೊಟ್ಟಿಗೆ ಸೇವಿಸಿದರೆ ಮಗುವಿನಲ್ಲಿ ಬರುವಂತಹ ಹುಳಗಳ ಸಮಸ್ಯೆ ಆಗ ಹೊಟ್ಟೆಯಲ್ಲಾಗುವ ಹುಳಗಳನ್ನು ನಾವು ತಡೆಗಟ್ಟಬಹುದಾಗಿದೆ. ಖರ್ಜೂರ ಕೂಡ ಒಂದು ನಿತ್ಯ ಸೇವನೆಯ ಹಣ್ಣು. ಖರ್ಜೂರವನ್ನು ಪ್ರತಿನಿತ್ಯ ನಾವು ನೀರಿನಲ್ಲಿ ನೆನೆ ಹಾಕಿ ಬೆಳಿಗ್ಗೆ ಎದ್ದು ತಿನ್ನುವುದರಿಂದ ಇದು ಒಂದು ಸಹ ಉತ್ತಮವಾದ ರಸಾಯನವಾಗಿದೆ. ಖರ್ಜೂರವನ್ನು ಮದಾತ್ಯ ಅಥವಾ ಮದ್ಯದಿಂದ ಆಗುವ ಅಪಾಯಕಾರಿ ಲಕ್ಷಣಗಳಿಂದ ತಡೆಗಟ್ಟಬೇಕಾದರೆ ನಾವು ಪ್ರತಿನಿತ್ಯ ಖರ್ಜೂರವನ್ನು ಸೇವಿಸಬೇಕು. ಇದು ಒಂದು ಸದ್ಯೋತರ್ಪಕ ಅಂದ್ರೆ ಯಾವುದೇ ತರಹದ ದಾಹ ಆಗಿರುವ ಕಂಡೀಷನ್ ಅಲ್ಲಿ ನಮ್ಮಲ್ಲಿ ದಾಹ ಎನಿಸಿದಾಗ ಖರ್ಜೂರವನ್ನು 3 ರಿಂದ 4 ನಾವು ಪ್ರತಿನಿತ್ಯ ಸೇವಿಸ್ತಾ ಬಂತು ಅಂದ್ರೆ ಪಿತ್ತ ಹಾಗೂ ದಾಹದಲ್ಲಿ ಇದೊಂದು ಉತ್ತಮ ಹಣ್ಣು ಔಷಧಿಯಾಗಿ ಪರಿಣಾಮಕಾರಿಯಾಗಿದೆ. ಹೀಗೆ ನಾವು ಎಲ್ಲ ಹಣ್ಣುಗಳನ್ನು ಯಾವ ಋತುವಿನ ಅನುಸಾರ ಯಾವ ಋತುವಿನಲ್ಲಿ ಯಾವ ಹಣ್ಣು ಯಥೇಚ್ಛವಾಗಿ ಲಭ್ಯವಾಗುತ್ತದೆ ಆ ಹಣ್ಣುಗಳನ್ನು ಪ್ರತಿನಿತ್ಯ ನಾವು ಸೇವನೆ ಮಾಡುವುದರಿಂದ ಆ ಋತುವಿನ ಅನುಸಾರ ನಾವು ಪ್ರತಿನಿತ್ಯ ಸೇವನೆ ಮಾಡುವುದರಿಂದ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡು ನೈಸರ್ಗಿಕವಾಗಿ ಆರೋಗ್ಯವನ್ನು ಪಡೆದುಕೊಳ್ಳಬಹುದು. ಸಾಮಾನ್ಯವಾಗಿ ಎಲ್ಲ ವೀಕ್ಷಕರಿಗೂ ಕಾಡುವ ಪ್ರಶ್ನೆ, ಪೇಷಂಟ್ ಆಗಿ ಬಂದವರು ನಮ್ಮನ್ನ ಜನರಲ್ ಆಗಿ ಒಂದು ಕ್ವಶನ್ ಕೇಳೋದಾದ್ರೆ ಮಧುಮೇಹದಲ್ಲಿ ಯಾವ ಹಣ್ಣು ಕೊಡ್ಬೋದು, ಶುಗರ್ ಇದ್ದವ್ರ ಹಣ್ಣು ತಗೋಬೋದಾ ಇಲ್ವಾ, ಈ ತರ ಎಲ್ಲ ನಿಮ್ಮ ಪ್ರಶ್ನೆಗೆ ಉತ್ತರ ಏನಂತಂದ್ರೆ ಪ್ರಮೇಹದಲ್ಲಿ ಹೌದು ಹಣ್ಣುಗಳು ನಿಷೇಧಿಸಲಾಗಿದೆ. ಆದರೆ ಕೆಲವೊಂದು ಹಣ್ಣನ್ನ ನಿಯಮಿತವಾಗಿ ಸ್ವಲ್ಪ ಪ್ರಮಾಣದಲ್ಲಿ ಬಳಸಬಹುದು. ಅದು ಯಾವುದೆಂದರೆ ಮೊದಲನೇದಾಗಿ ಕಿವಿ ಹಣ್ಣಿನಲ್ಲಿ ಗ್ಲೂಕೋಸ್ ಹಾಗೂ ಇನ್ಸುಲಿನ್ ಕಮ್ಮಿ ಇರುವುದರಿಂದ ಕಿವಿ ಫ್ರೂಟ್ ಅನ್ನು ನಾವು ನಿಯಮಿತವಾಗಿ ಪ್ರಮೇಹದಲ್ಲಿ ಅಥವಾ ಮಧುಮೇಹದಲ್ಲಿ ಯಥೇಚ್ಛವಾಗಿ ಬಳಸಬಹುದು. ಮುಂದೆ ನೋಡೋದಾದ್ರೆ ಆಮ್ಲಕ್ಕಿ ಅಥವಾ ಬೆಟ್ಟದ ನೆಲ್ಲಿಕಾಯಿ ಅಂತ ಏನ್ ಕರಿತೀವಿ, ಇದನ್ನು ಸಹ ಪ್ರತಿನಿತ್ಯ ನಾವು ಖಾಲಿ ಹೊಟ್ಟೆಯಲ್ಲಿ ಸೇವಿಸುವುದರಿಂದ ಇದು ಪ್ರಮೇಹದಲ್ಲಿ ಒಂದು ಉತ್ತಮ ಹಣ್ಣು ಸೇವನೆಗೆ ಉಪಯೋಗವಾಗಿದೆ. ಬೇರೆ ಎಲ್ಲಾ ತರದ ಹಣ್ಣುಗಳು, ಬಾಳೆಹಣ್ಣು, ಮಾವಿನ ಹಣ್ಣಾಗಿರ್ಬೋದು ಅಥವಾ ಹಲಸಿನ ಹಣ್ಣಾಗಿರ್ಬೋದು, ಬೇರೆ ಎಲ್ಲಾ ಹಣ್ಣುಗಳಲ್ಲಿ ಗ್ಲೂಕೋಸ್ ಹಾಗೂ ಇನ್ಸುಲಿನ್ ಅಂಶವನ್ನು ವೃದ್ಧಿ ಮಾಡಿಸುವ ಶಕ್ತಿ ಇದ್ದು ಈ ಎಲ್ಲ ಹಣ್ಣುಗಳು ಪ್ರಮೇಹದಲ್ಲಿ ಅಥವಾ ಮಧುಮೇಹದಲ್ಲಿ ನಿಷೇಧಿಸಲಾಗಿದೆ. ಹಾಗಾಗಿ ಡಯಾಬಿಟಿಕ್ ಇರೋ ಪೇಷಂಟ್ಸ್ ಇದ್ಯಾವ ಹಣ್ಣುಗಳನ್ನು ಸೇವನೆ ಮಾಡಬಾರದು. ಇದೇ ರೀತಿ ಎಲ್ಲಾ ಹಣ್ಣುಗಳನ್ನು ಆ ಋತುವಿನ ಅನುಸಾರ ಯಾವ ಋತುವಿನಲ್ಲಿ ಯಾವ ಹಣ್ಣು ಬೆಳೆಯುತ್ತದೋ ಆ ಹಣ್ಣನ್ನು ಪ್ರತಿನಿತ್ಯ ನಾವು ಸೇವನೆ ಮಾಡುವುದರಿಂದ ನಮ್ಮ ಆರೋಗ್ಯವನ್ನು ನೈಸರ್ಗಿಕವಾಗಿ ಕಾಪಾಡಿಕೊಳ್ಳಬಹುದು. ನಿತ್ಯ ಸೇವನೆಯ ದ್ರವ್ಯಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ನಿತ್ಯ ಸೇವನೆಯ ದ್ರವ್ಯಗಳು ನಾವು ದಿನನಿತ್ಯ ಉಪಯೋಗಿಸಬಹುದಾದ ದ್ರವ್ಯಗಳಾಗಿದ್ದು ಇದನ್ನು ನಾವು ಉಪಯೋಗಿಸಿದರೆ ನಮ್ಮ ಆರೋಗ್ಯ ರಕ್ಷಣೆ ಮತ್ತು ಇನ್ನಿತರ ರೋಗಗಳನ್ನು ತಡೆಗಟ್ಟಬಹುದು. ನಾವು ಈಗ ಪ್ರತಿನಿತ್ಯ ಬಳಸಬಹುದಾದ ದ್ರವ್ಯಗಳು ಯಾವುದೆಂದು ತಿಳಿದುಕೊಳ್ಳೋಣ. ಮೊದಲನೆಯದು ಷಷ್ಟಿಕ ಶಾಲೆ ಅಥವಾ ಕೆಂಪಕ್ಕಿ. ಈ ಕೆಂಪಕ್ಕಿಯು 60 ದಿನಗಳಲ್ಲಿ ಬೆಳೆಯಬಹುದಾದ ಅಕ್ಕಿಯಾಗಿದೆ. ಇದರಲ್ಲಿ ಕಾರ್ಬೋಹೈಡ್ರೇಟ್ಸ್ ಅಂಶವು ಜಾಸ್ತಿ ಇದ್ದು ಜೀವಸತ್ವಗಳು ಮತ್ತು ನಾರಿನ ಅಂಶ ಜಾಸ್ತಿ ಇರುತ್ತದೆ. ಇದನ್ನು ನಾವು ಹಳೆಯ ಅಕ್ಕಿಯಾಗಿ ಉಪಯೋಗಿಸಿದರೆ ಇದು ನಮ್ಮ ದೇಹಕ್ಕೆ ಲಘುವಾಗುತ್ತದೆ ಮತ್ತು ಜೀರ್ಣಾಂಗ ಕ್ರಿಯೆಗೆ ಅನುಕೂಲವಾಗುತ್ತದೆ ಮತ್ತು ಇದು ತ್ರಿದೋಷ ಶಾಮಕವಾಗಿದೆ. ಎರಡನೇದು ಹೆಸರು ಕಾಳು. ಇದನ್ನ ಮೂಂಗ್ ಅಂತಾನೆ ಹೇಳ್ತೀವಿ, ಮುದ್ಗ ಅಂತಾನೆ ಹೇಳ್ತೀವಿ. ಈ ಹೆಸರು ಕಾಳಿನಲ್ಲಿ ಪ್ರೋಟೀನ್ ಅಂಶವು ಜಾಸ್ತಿ ಇದ್ದು ಸಸ್ಯಾಹಾರಿಗಳಿಗೆ ಇದು ಬಹುಮುಖ್ಯವಾಗಿ ಬೇಕಾಗಿರುವ ಆಹಾರವಾಗಿದೆ. ಇದನ್ನು ಪಥ್ಯವಾಗಿ ಉಪಯೋಗಿಸ್ತೀವಿ ಮತ್ತು ಆಹಾರದಲ್ಲೂ ಉಪಯೋಗಿಸ್ತೀವಿ.
ಈ ಶೀತ ಕೆಮ್ಮು ಜ್ವರ ಬಂದಾಗ ನಾವು ಏನು ತಿನ್ನಬೇಕು ಅಂತ ಕೇಳಿದಾಗ ಜನರು ಇದನ್ನ ಉಪಯೋಗಿಸ್ಬೋದು. ಇದನ್ನ ಕಿಚಡಿ ಅಥವಾ ಸೂಪ್ ಅಥವಾ ಮುದ್ಗ ತರ ಮಾಡಿ ಇದನ್ನ ಸೇವಿಸಬಹುದು. ಮತ್ತೆ ಜನ ಕೇಳ್ತಾರೆ ತುಂಬಾ ವೆಯ್ಟ್ ಲಾಸ್ ಆಗಿದ್ದಾಗ, ತುಂಬಾ ದೇಹ ತೂಕ ಜಾಸ್ತಿ ಆಗಿದ್ದಾಗ ನಾವು ಏನ್ ತಿನ್ಬೇಕು ಅಂತ ಅಂದ್ಬಿಟ್ಟು, ಅದು ತಿಂಡಿಯ ಬದಲಿಗೆ ನಾವು ಬೆಳಗ್ಗೆ ಸಮಯದಲ್ಲಿ ಈ ಮುದ್ಗ ಯುಷವನ್ನ ಉಪಯೋಗಿಸಿದರೆ ಅದು ನಮಗೆ ಆರೋಗ್ಯಕರವಾಗುತ್ತದೆ ಮತ್ತು ಅಧಿಕವಾದ ಕೊಬ್ಬನ್ನು ದೇಹದಲ್ಲಿ ತೆಗೆದುಹಾಕುತ್ತದೆ. ಮೂರನೇ ದ್ರವ್ಯ ಅಂದರೆ ಸೈಂಧವ ಲವಣ. ಆಯುರ್ವೇದದ ಪ್ರಕಾರ ಲವಣವನ್ನು 5 ಪ್ರಕಾರವಾಗಿ ಹೇಳಿದ್ದಾರೆ: ಸೈಂಧವ, ಸಾಮುದ್ರ, ಸೌರ್ಚಲ, ಔದ್ಭಿದ, ವಿಡಲವಣ ಅಂತ. ಅದರಲ್ಲಿ ನಾವು ಸೈಂಧವ ಲವಣವನ್ನು ಸಾಮುದ್ರದ ಲವಣದ ಪರ್ಯಾಯವಾಗಿ ಉಪಯೋಗಿಸ್ತೇವೆ. ಈ ಸೈಂಧವ ಲವಣವನ್ನು ನಾವು ಅಡಿಗೆಯಲ್ಲಿ ಉಪಯೋಗಿಸಬಹುದು ದಿನನಿತ್ಯ. ಅಡಿಗೆಯಲ್ಲಿ ಏನಪ್ಪಾ ಅಂದ್ರೆ ಉಪ್ಪನ್ನು ಸಾಮಾನ್ಯವಾಗಿ ಕಡೆಗಣಿಸ್ತಾರೆ. ಉಪ್ಪನ್ನು ಸರಿಯಾಗಿ ಹಾಕೋದಿಲ್ಲ, ಇಲ್ಲ ಉಪ್ಪನ್ನ ಅಡಿಗೆ ಆದ್ಮೇಲೆ ನಂತರ ಹಾಕ್ತಾರೆ, ಇಲ್ಲ ತಟ್ಟೆಯಲ್ಲಿ ಊಟ ಮಾಡಬೇಕಾದ್ರೆ ಉಪ್ಪನ್ನ ಸೇರಿಸ್ತೀರಿ. ಅದರಿಂದ ಏನಾಗುತ್ತೆ ಅಂದ್ರೆ ತುಂಬಾ ಅನಾರೋಗ್ಯಗಳು, ಸಮಸ್ಯೆಗಳು ಕಾರಣವಾಗ್ತದೆ. ಉಪ್ಪನ್ನ ಕಡಿಮೆ ತಿಂದರೆ ಏನಾಗುತ್ತೆ ಅಂದ್ರೆ ನಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆ, ವಾಕರಿಕೆ, ವಾಂತಿ, ಅಜೀರ್ಣ ಸಮಸ್ಯೆಗಳು ಉಂಟಾಗ್ತಾ ಹೋಗುತ್ತೆ. ಇನ್ನ ಉಪ್ಪನ್ನು ಜಾಸ್ತಿ ತಿಂತ ಹೋದ್ರೆ ನಮಗೆ ರಕ್ತಚಾಪ, ಮತ್ತೆ ಹೃದಯ ಸಂಬಂಧ ಕಾಯಿಲೆಗಳು, ಮತ್ತೆ ನಮಗೆ ಕೂದಲು ಉದುರುವಿಕೆ ಇಲ್ಲ ಬಿಳಿ ಕೂದಲು ಆಗುವಂತ ಸಮಸ್ಯೆಗಳು ಜಾಸ್ತಿ ಕಂಡುಬರ್ತವೆ. ಆದ್ದರಿಂದ ಸರಿಯಾದ ಪ್ರಮಾಣವನ್ನು ಉಪ್ಪನ್ನ ಅಡಿಗೆಯಲ್ಲಿ ಮಿಶ್ರಣಗೊಂಡು ಸೇವಿಸಿದಲ್ಲಿ ನಮಗೆ ನಮ್ಮ ಜೀರ್ಣಕ್ರಿಯೆಗಳು ಚೆನ್ನಾಗುತ್ತದೆ, ನಮ್ಮ ದೇಹದಲ್ಲಿ ಆಗ್ತಿರುವ ಗಾಯಗಳು ವಾಸಿಯಾಗ್ತದೆ ಮತ್ತು ಉಪ್ಪಿನಲ್ಲಿ ಮೆಲೋಟಿನ್ ಅಂಶಗಳು ಜಾಸ್ತಿ ಇದ್ದು ಮೆಲೋಟಿನ್ ಅಂಶವು ನಮ್ಮ ಸರಿಯಾದ ನಿದ್ರೆಯನ್ನು ಬರಲು ಕಾರಣವಾಗುತ್ತದೆ. ಮುಂದಿನ ದ್ರವ್ಯ ಆಮಲಕ್ಕಿ ಅಥವಾ ನಲ್ಲಿಕಾಯಿ. ಈ ನಲ್ಲಿಕಾಯಿ ಅಂದ ತಕ್ಷಣ ನಮಗೆ ತಿಳಿದುಕೊಳ್ಳುವುದೇನೆಂದರೆ ಈ ನಲ್ಲಿಕಾಯಲ್ಲಿ ವಿಟಮಿನ್ ಸಿ ಅಂಶವು ತುಂಬಾ ಜಾಸ್ತಿ ಇರುತ್ತದೆ. ಮತ್ತೆ ವಿಟಮಿನ್ ಸಿ ಅಂಶ ಜಾಸ್ತಿ ಇರೋದ್ರಿಂದ ಇದು ನಮ್ಮ ಚರ್ಮದ ಕಾಂತಿಯನ್ನು ಹೆಚ್ಚಿಸುತ್ತದೆ ಮತ್ತು ನಮ್ಮ ಕೂದಲಿಗೆ ಸಮಸ್ಯೆಗಳು ನಿವಾರಣೆ ಆಗ್ತದೆ. ನಮ್ಮ ಅರ್ಲಿ ಗ್ರೇಯಿಂಗ್ ಅಥವಾ ಅರ್ಲಿ ಏಜಿಂಗ್ ಆಫ್ ಹೇರ್ಸ್ ಅಂತ ಹೇಳ್ತೀವಿ, ಅದು ಕಮ್ಮಿ ಆಗ್ತದೆ. ಮತ್ತೆ ಅರ್ಲಿ ವ್ರಿಂಕ್ಲಿಂಗ್ ಆಫ್ ದ ಸ್ಕಿನ್ ಅಂತ ಹೇಳ್ತೀವಿ, ಅದು ಕಮ್ಮಿ ಆಗ್ತದೆ. ಮತ್ತೆ ಇದರಲ್ಲಿ ಏನಪ್ಪಾ ಅಂದ್ರೆ ನಮಗೆ ಹಾರ್ಮೋನ್ ಲೆವೆಲ್ಗಳನ್ನ ಸರಿಪಡಿಸುವಂತ ಸಾಮರ್ಥ್ಯವಿದೆ. ಮತ್ತೆ ಇದು ಕಬ್ಬಿಣವನ್ನು ಹೀರುವ ಸಾಮರ್ಥ್ಯ ಜಾಸ್ತಿ ಇದೆ ಇದರಲ್ಲಿ. ಇದು ಆಂಟಿ ಇನ್ಫ್ಲಮೇಟರಿ ಕೂಡ ಹೌದು, ಅದು ಹೆಪಟೋಪ್ರೊಟೆಕ್ಟಿವ್ ಮತ್ತು ಫ್ರೀ ರ್ಯಾಡಿಕಲ್ಸ್ ಅನ್ನುವುದನ್ನು ತೆಗೆದುಹಾಕುತ್ತದೆ. ಮುಂದಿನ ದ್ರವ್ಯ ಗೋಧಿ. ಗೋಧಿಯನ್ನು ನಾವು ರಿಚ್ ಸೋರ್ಸ್ ಆಫ್ ಸ್ಟಾರ್ಚ್ ಅಂತಾನು ಹೇಳ್ತೀವಿ. ಇದು ಗೋಧಿಯನ್ನು ನಾವು ಔಷಧಿಯಾಗಿ ಉಪಯೋಗಿಸ್ತೀವಿ ಹಾಗೂ ಆಹಾರದಲ್ಲಿ ಕೂಡ ಉಪಯೋಗಿಸ್ತೀವಿ. ಇದು ನಮ್ಮ ಗೋಧಿಯನ್ನು ದಿನ ಬಳಕೆಯಲ್ಲಿ ಮಾಡಿದರೆ ನಮಗೆ ಮೆಟಬಾಲಿಸಮ್ ಕ್ರಿಯೆಗಳು ಸರಿಯಾಗಿ ಹೋಗ್ತದೆ. ನಮ್ಮ ದೇಹದಲ್ಲಿ ಈ ಕೆಟ್ಟು ಕೊಬ್ಬುಗಳು ಕಮ್ಮಿ ಆಗ್ತದೆ ಹಾಗೂ ನಮ್ಮ ದೇಹದಲ್ಲಿ ಮೂತ್ರನಾಳದ ಸಮಸ್ಯೆಗಳು ಅಥವಾ ಕ್ಯಾನ್ಸರ್ ಸಮಸ್ಯೆಗಳು ಕಂಡು ಬರುವುದಿಲ್ಲ. ಡಯಾಬಿಟಿಸ್ ಪೇಷಂಟ್ಸ್ಗೆ ಅಥವಾ ಮಧುಮೇಹ ಪೇಷಂಟ್ಸ್ಗಳಿಗೆ ಇದು ಬೆಸ್ಟ್ ಡ್ರಗ್ ಆಫ್ ಚಾಯ್ಸ್ ಅಂತಾನೆ ಹೇಳ್ಬೋದು. ಮುಂದಿನ ದ್ರವ್ಯ ಅಂತರಿಕ್ಷ ಜಲ ಅಥವಾ ಮಳೆ ನೀರು. ಆಯುರ್ವೇದದಲ್ಲಿ ಕುಡಿಯಲು ಮಳೆ ನೀರನ್ನು ಉಪಯೋಗಿಸಬಹುದು ಎಂದು ಹೇಳಿದ್ದಾರೆ. ಆದರೆ ಇವಾಗಿನ ಪೊಲ್ಯೂಷನ್ ಅಥವಾ ಇವಾಗಿನ ಎನ್ವೈರನ್ಮೆಂಟ್ ಅಲ್ಲಿ ಮಳೆ ನೀರು ಅಸಿಡಿಕ್ ನೇಚರ್ ಆಗಿರುತ್ತೆ ಹಾಗೂ ಕುಡಿಯಲು ಯೋಗ್ಯವಿಲ್ಲ. ಅದರ ಬದಲಿಗೆ ಕಾಯಿಸಿ ಕುದಿಸಿದ ನೀರನ್ನು ಕುಡಿಯಲು ಯೋಗ್ಯವಾಗಿದೆ. ದಿನಕ್ಕೆ ನಾವು 5 ರಿಂದ 6 ಲೀಟರ್ ನೀರನ್ನು ಕುಡಿಯಬೇಕು. ನಾವು ಸರಿಯಾದ ನೀರನ್ನು ತೆಗೆದುಕೊಂಡರೆ ನಮ್ಮ ದೇಹದಲ್ಲಿ ತ್ರಿದೋಷಗಳು ಸಾಮ್ಯಾವಸ್ಥೆಯಲ್ಲಿರುತ್ತದೆ, ನಮ್ಮ ದೇಹವು ಚೈತನ್ಯವಾಗಿರುತ್ತದೆ, ಮತ್ತೆ ಮಲಬದ್ಧತೆ ಸಮಸ್ಯೆಗಳು ಕಂಡುಬರುವುದಿಲ್ಲ. ನೀರನ್ನು ಯಾವಾಗ ಕುಡಿಬೇಕು ಎನ್ನುವ ಪ್ರಶ್ನೆ ಸಾಮಾನ್ಯವಾಗಿ ಕಂಡುಬರುತ್ತದೆ. ಊಟದ ಮುಂಚೆ ಕುಡಿಬೇಕಾ, ಊಟ ಆದ್ಮೇಲೆ ಕುಡಿಬೇಕಾ, ಅಥವಾ ಊಟದ ನಂತರ ನೀರನ್ನು ಕುಡಿಬೇಕು ಅಂತ ಅಂದ್ಬಿಟ್ಟು ಅಂತ. ಈ ಊಟದ ನಂತರ ನಾವು ನೀರನ್ನು ಕುಡಿತಾ ಹೋದರೆ ನಮ್ಮ ಡೈಜೆಷನ್ ಪ್ರೊಸೆಸ್ ನಮ್ಮ ಹೊಟ್ಟೆಯಲ್ಲಿ ಸ್ಟಾರ್ಟ್ ಆಗಿರ್ತದೆ ಹಾಗೂ ನಮ್ಮ ಈ ಡೈಜೆಷನ್ ಪ್ರೊಸೆಸ್ಗೆ ನಾವು ನೀರನ್ನು ಕುಡಿದರೆ ಡೈಜೆಷನ್ ಪ್ರೊಸೆಸ್ ಹಾಳಾಗ್ತಾ ಹೋಗುತ್ತೆ. ಇನ್ನು ಊಟದ ಮಧ್ಯದಲ್ಲಿ ನಾವು ನೀರನ್ನು ಕುಡಿದರೆ ನಮ್ಮ ಜೀರ್ಣಕ್ರಿಯೆ ಸರಿ ಹೋಗ್ತದೆ ಮತ್ತು ಈ ಸೆಂಟ್ರಲ್ ಒಬೆಸಿಟಿ ಅಂತ ಯಾರು ಹೇಳ್ತೀರಾ ಅಂಥವ್ರಿಗೆ ಊಟದ ಮಧ್ಯದಲ್ಲಿ ನೀರನ್ನು ಕುಡಿಬಹುದು. ಈ ತುಂಬಾ ಬೊಜ್ಜು ಇರ್ತದೆ, ತುಂಬಾ ಒಬೆಸಿಟಿ ಜಾಸ್ತಿ ಇರ್ತಾರೆ ಅಂಥವ್ರು ಊಟದ ಮುಂಚೆ ನೀರನ್ನು ಕುಡಿದು ಅನಂತರ ಊಟವನ್ನು ಸೇವನೆ ಮಾಡಬೇಕು. ಮುಂದಿನ ದ್ರವ್ಯ ಹಾಲು. ಹಾಲು ಮಾನವನಿಗೆ ಸರ್ವಶ್ರೇಷ್ಠವಾದದ್ದು. ಆಯುರ್ವೇದದಲ್ಲಿ ಅಷ್ಟಕ್ಷೀರಗಳ ಉಲ್ಲೇಖವಿದ್ದು ಅದರಲ್ಲಿ ಹಸುವಿನ ಹಾಲುವೇ ಶ್ರೇಷ್ಠವಾಗಿದೆ. ಹಾಲಿನಲ್ಲಿ ಕ್ಯಾಲ್ಸಿಯಂ, ಫಾಸ್ಫರಸ್ ಅಂಶಗಳು ಜಾಸ್ತಿ ಇದ್ದು ಇದು ನಮ್ಮ ಮೂಳೆ, ಸ್ನಾಯು ಮತ್ತು ಹಲ್ಲುಗಳಿಗೆ ಪೋಷಣೆಯಾಗಿದೆ. ಸರಿಯಾದ ಹಾಲನ್ನು ಕುಡಿದರೆ ನಮಗೆ ನಮ್ಮ ದೇಹಕ್ಕೆ ಇದು ರಸಾಯನವಾಗುತ್ತದೆ, ನಮ್ಮ ಜೀರ್ಣಕ್ರಿಯೆಗಳಿಗೆ ಇದು ಅನುಕೂಲ ಮಾಡಿಕೊಡುತ್ತದೆ ಹಾಗೂ ಬುದ್ಧಿಶಕ್ತಿಯನ್ನು ಚುರುಕುಗೊಳಿಸುತ್ತದೆ. 1 ಲೋಟ ಹಾಲು ಕುಡಿದರೆ ನಮ್ಮ ದೇಹದಲ್ಲಿನ ಸುಸ್ತು, ಶ್ರಮ, ಆಯಾಸವು ನಿವಾರಣೆಯಾಗುತ್ತದೆ. ತುಂಬಾ ಹಸಿವಾಗಿದ್ದಾಗ ಅಥವಾ ತುಂಬಾ ದಾಹವಾಗಿದ್ದಾಗ 1 ಲೋಟ ಹಾಲನ್ನು ಕುಡಿದರೆ ಅದು ಅಮೃತಕ್ಕೆ ಸಮಾನ. ದಿವಸಕ್ಕೆ 1 ರಿಂದ 2 ಲೋಟ ಹಾಲನ್ನು ಕುಡಿಯಬಹುದು. ಮುಂದಿನ ದ್ರವ್ಯ ತುಪ್ಪ.
ತುಪ್ಪದಲ್ಲಿ ಹಸುವಿನ ತುಪ್ಪವು ಶ್ರೇಷ್ಠ ಎಂದು ಹೇಳ್ತಾರೆ. ಯಾರು ತುಪ್ಪವನ್ನು ತಿನ್ನುತ್ತಾರೋ ಅವರ ಆರೋಗ್ಯ ಚೆನ್ನಾಗಿದೆ ಎಂದು ಹೇಳ್ತಾರೆ. ತುಪ್ಪದಲ್ಲಿ ಅನೇಕ ಔಷಧಿ ಗುಣಗಳಿವೆ. ತುಪ್ಪವು ಆಹಾರಕ್ಕೆ ರುಚಿಯನ್ನು ಮಾತ್ರ ಕೊಡುವುದಲ್ಲದೆ ಇದು ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ತುಪ್ಪವು ದೇಹವನ್ನು ತಂಪಾಗಿಡಿಸುತ್ತದೆ ಮತ್ತು ಇದು ನಮ್ಮ ಜೀರ್ಣಾಂಗ ಕ್ರಿಯೆಗೆ ಅನುಕೂಲ ಮಾಡುತ್ತದೆ. ಇದು ತುಪ್ಪವನ್ನು ದಿನನಿತ್ಯ ಸೇವಿಸುವುದರಿಂದ ನಮ್ಮ ಬುದ್ಧಿಶಕ್ತಿಗಳು ಹೆಚ್ಚಾಗುತ್ತದೆ ಹಾಗೂ ನಮ್ಮ ಧಾತುವರ್ಧನೆ ಆಗುತ್ತದೆ. ದಿನಕ್ಕೆ 1 ರಿಂದ 2 ಚಮಚ ತುಪ್ಪವನ್ನು ಉಪಯೋಗಿಸಬೇಕು. ಮುಂದಿನ ದ್ರವ್ಯ ಜಾಂಗಲ ಮಾಂಸ ಅಥವಾ ಇಲ್ಲಿ ಮೇಕೆ ಮಾಂಸವನ್ನು ತೆಗೆದುಕೊಳ್ಳಬಹುದು. ಈ ಮೇಕೆ ಮಾಂಸದಲ್ಲಿ ಪ್ರೋಟೀನ್ ಅಂಶವು ಜಾಸ್ತಿ ಇದ್ದು ವಿಟಮಿನ್ ಎ ಮತ್ತು ವಿಟಮಿನ್ ಬಿ12 ಸತ್ವಗಳು ಜಾಸ್ತಿ ಇರುತ್ತವೆ. ಇದರಲ್ಲಿ ಕೊಬ್ಬಿನ ಅಂಶವು ಕಡಿಮೆ ಇದ್ದು ಮತ್ತು ಇದು ಜೀರ್ಣಾಂಗ ಕ್ರಿಯೆಗೆ ಅನುಕೂಲವಾಗುತ್ತದೆ. ಇದರಿಂದ ನಮ್ಮ ಮಾಂಸದ ಪೋಷಣೆ ಸರಿಯಾಗಿ ಆಗುತ್ತದೆ ಹಾಗೂ ರಕ್ತಹೀನತೆಯನ್ನು ತಡೆಗಟ್ಟಬಹುದು. ಇನ್ನು ನಾವು ಸಸ್ಯಾಹಾರಿಗಳು ಏನು ತಿನ್ನಬೇಕು ಅಂತ ಕೇಳ್ತಾರೆ. ಸಸ್ಯಾಹಾರಿಗಳು ಇದರಲ್ಲಿ ನಾವು ಉದ್ದಿನ ಬೇಳೆ ಪದಾರ್ಥಗಳು, ಪನ್ನೀರ್ ಪದಾರ್ಥಗಳು, ಚೆನ್ನ ಮತ್ತು ಸೋಯಾಬೀನ್ ಪದಾರ್ಥಗಳನ್ನು ಇದರ ಬದಲಿಗೆ ಉಪಯೋಗಿಸಬಹುದು. ಕೊನೆಯದಾದ ದ್ರವ್ಯ ಎಂದರೆ ಜೇನುತುಪ್ಪ. ಜೇನುತುಪ್ಪವು ಎಂದೂ ಕೆಡದ ಆಹಾರವಾಗಿದೆ. ಇದನ್ನು ದ್ರವ ಚಿನ್ನವೆಂದು ಹೇಳುತ್ತಾರೆ. ಇದರಲ್ಲಿ ನೈಸರ್ಗಿಕವಾದ ಅನೇಕ ಸಕ್ಕರೆ ಅಂಶಗಳಿದ್ದು ಇದರಲ್ಲಿ ಕ್ಯಾಲ್ಸಿಯಂ ಮತ್ತು ಫಾಸ್ಫರಸ್ ಅಂಶಗಳು ಜಾಸ್ತಿ ಇರುತ್ತದೆ. ಇದನ್ನು ನಾವು ದಿನನಿತ್ಯ 1 ರಿಂದ 2 ಚಮಚದಷ್ಟು ಬಳಸಬಹುದು. ಇದಕ್ಕೆ ಗಾಯಗಳನ್ನು ಗುಣ ಮಾಡುವ ಸಾಮರ್ಥ್ಯವಿದ್ದು ಬಾಯಿ ಹುಣ್ಣಿಗೆ ಇದು ರಾಮಬಾಣವಾಗಿದೆ. ಈ ಎಲ್ಲ ನಿತ್ಯ ಸೇವನೆ ದ್ರವ್ಯಗಳನ್ನು ನಾವು ದಿನನಿತ್ಯ ಸರಿಯಾದ ಸಮಯದಲ್ಲಿ ಸರಿಯಾದ ರೀತಿಯಲ್ಲಿ ಉಪಯೋಗಿಸಿದರೆ ನಮ್ಮ ದೀರ್ಘ ಆಯುಷ್ಯ, ನಮ್ಮ ಆರೋಗ್ಯ ರಕ್ಷಣೆಗೆ ಇದು ಒಳಿತು. ಧನ್ಯವಾದಗಳು.